ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಸದ್ಯದ ಪ್ರಸ್ತುತ ಸುದ್ದಿ ಏನು ಅಂತ ನಿಮಗೆ ಗೊತ್ತಿದೆ. ಒಂದು ರಾಜಕಾರಣದಲ್ಲಿ ಯಾವ ರೀತಿಯಾಗಿ ತೆರೆಮರೆಯ ಕಸರತ್ತಿನಲ್ಲಿ ರಾಜಕೀಯದ ಆಟ ನಡೀತಾ ಇದೆ ಅನ್ನೋದು ಒಂದು ವಿಚಾರ. ಆದರೆ ಅದನ್ನು ಹೊರತುಪಡಿಸಿ ಕಳೆದ 10 ವರ್ಷಗಳಿಂದ ಅನ್ಯಾಯಕ್ಕೊಳಗಾದಂಥವರು, ಸಂತ್ರಸ್ತರು ಯಾವ ರೀತಿ ಕಷ್ಟ ಪಡ್ತಾ ಇದ್ರು, ಸಂಕಟ ಪಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಿದೆ. ಎಸ್, ಯುವರ್ ಗೆಸ್ ಇಸ್ ರೈಟ್. ವಿನಯ್ ಕುಲಕರ್ಣಿ ಪ್ರಸ್ತುತ ಶಾಸಕರು, ಮಾಜಿ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಯಾವ ರೀತಿ ಸಂಚು ಮಾಡಿ, ಪಿತೂರು ಮಾಡಿ, ರಾಜಕೀಯ ವೈಷಮ್ಯದಿಂದ ಮಾರಕಾಸ್ತ್ರಗಳಿಂದ ಸಾಯಿಸಿದ್ರು, ಯಾವ ರೀತಿ ಸುಪಾರಿ ಕೊಟ್ಟಿದ್ರು ಅನ್ನೋದು ಈಗ ಇತಿಹಾಸ ಆಗಿದೆ. 10 ವರ್ಷ ಆದರೂ ನ್ಯಾಯ ಸಿಕ್ತು ಅನ್ನುವ ಮಾತಿಗೆ ಪೂರಕವಾಗಿ ಸದ್ಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಂದ್ರೆ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಅಧಿಕಾರ ದಾಹಕ್ಕೆ, ದೌಲತ್ತಿಗೆ, ಸೊಕ್ಕಿಗೆ, ಆ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ನಿಮಗೆ ಈಗ ನ್ಯಾಯ ಕೇಳಕ್ ಹೋಗ್ತಿದ್ದೀರಲ್ಲ, ಆಗ ಕೊಲೆ ಮಾಡಿಸುವಾಗ ಅವರ ಮಕ್ಕಳು ನಿಮಗೆ ನೆನಪಾಗ್ಲಿಲ್ವಾ? ಅವರ ಪೇರೆಂಟ್ಸ್ ನಿಮಗೆ ನೆನಪಾಗ್ಲಿಲ್ವಾ? ಅವರ ಬೆಂಬಲಿಗರು ನೆನಪಾಗ್ಲಿಲ್ವಾ ಅನ್ನುವ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದುವೇ ವಿಲನ್ ವಿನಯ್ ಕುಲಕರ್ಣಿ. ನಿಜ ಅಲ್ವಾ? ಅಂದ್ರೆ ಅಧಿಕಾರ ಇದ್ದಾಗ ನಾವು ಮನುಷ್ಯತ್ವವನ್ನ ಮರೆತು ಮನುಷ್ಯರನ್ನೇ ಮುಗಿಸ್ಬೇಕು ಅನ್ನುವ ಆ ಅಧಿಕಾರ ದಾಹಕ್ಕೆ, ಹಪಹಪಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಳ್ಬಹುದಾ? ಅವ್ರಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರಬಹುದು. ಆದ್ರೆ ಇದು ಯಾವ ಪಾಠ ಆಗುತ್ತೆ? ಅವ್ರದೇ ಸರ್ಕಾರ ಇರಬಹುದು, ಅವ್ರದೇ ಪಕ್ಷದ ಆಡಳಿತ ನಡೆಸ್ತಾ ಇರಬಹುದು. ಆದ್ರೆ ಅದ್ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರು ದೋಷಿ ಅಂತ ಸಾಬೀತಾಗಿದೆ. ಯಾರು? ವಿನಯ್ ಕುಲಕರ್ಣಿ. ಎಸ್, ಪೊಲೀಸರು ಇದರಲ್ಲಿ ಯಾವ ರೀತಿ ಶಾಮೀಲಾಗಿದ್ರು, ಅವರ ಸಹಪಾಠಿಗಳು ಅಥವಾ ಸಹಚರರು, ಬೆಂಬಲಿಗರು ಯಾವ ರೀತಿ ಇವ್ರಿಗೆ ಸಹಕಾರ ಕೊಟ್ಟರು, ತದನಂತರ ಏನೆಲ್ಲ ಆಯಿತು ಅನ್ನೋದನ್ನ ನಾವು ನೀವೆಲ್ಲ ಗಮನಿಸಿದ್ದೀವಿ. ಆ ವೃತ್ತಾಂತವನ್ನ ಇಟ್ಕೊಂಡು ಟಿಲ್ ನಾವು ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಸಂದೇಶ ರವಾನೆ ಮಾಡೋ ನಿಟ್ಟಿನಲ್ಲಿ ಲೆಟ್ಸ್ ಬಿಗಿನ್ ದ ಶೋ. ನನ್ನ ಜೊತೆಗೆ ಇವತ್ತು ಹಾಜರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜು ನಮ್ಮ ಜೊತೆಗಿದ್ದಾರೆ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ SP ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಪುಷ್ಪಾ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಓಕೆ, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇದರಲ್ಲಿ ಪರವಹಿಸ್ಕೊಳ್ಳುವಂಥದ್ದು, ವಿರೋಧ ಮಾಡುವಂಥದ್ದು ಯಾವುದೂ ಇಲ್ಲ. ಒಂದು ಆರೋಗ್ಯಕರ ಚರ್ಚೆ ಆಗಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಪಾಠ ಆಗಬೇಕು ಅನ್ನುವ ನಿಟ್ಟಿನಲ್ಲಿ, ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನೌ. ಸಮ್ ಅಪ್ಡೇಟ್ಸ್ ಆರ್ ದೇರ್, ನೋಡ್ತಾ ಹೋಗೋಣ. ಎಸ್, ಒಂದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅಧಿಕಾರದಲ್ಲಿದ್ದಾಗ ಕೊಲೆ, ಶಿಕ್ಷೆ ಆದ್ಮೇಲೆ ನೀವು ಕಣ್ಣೀರು ಹಾಕೋಕೆ ಹೋಗ್ತಿರಲ್ಲ, ಇದು ನಿಮಗೇನು ಅನ್ಸಲ್ವಾ? ನಿಮ್ಮ ಪರವಾಗಿ ಕೋರ್ಟಲ್ಲಿ ಅವಕಾಶ ಇದೆ, ನ್ಯಾಯವಾದಿಗಳು ನಿಮ್ಮ ಪರವಾಗಿ ವಾದ ಮಾಡಬಹುದು. ಆದರೆ ಜನ ಇದನ್ನು ನೋಡ್ತಾರಲ್ವಾ? ಸಾಮಾನ್ಯ ಜನರಿಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಅಂತ ಅನ್ಲಿಕ್ಕಾಗತ್ತಾ? ಅದಕ್ಕೆ ನಿಜಕ್ಕೂ ಕೂಡ ನಾವು ಗೌರವ ಕೊಡಲೇಬೇಕು ನ್ಯಾಯಾಲಯಕ್ಕೆ ಅನ್ನೋದಕ್ಕೆ ಪೂರಕವಾಗಿ ಈ ಒಂದು ಪ್ರಕರಣ ಇದೆ. ಯೋಗೇಶ್ ಗೌಡ ಕೊಲೆ ಆರೋಪಿಗೆ ಈಗ ಸದ್ಯಕ್ಕೆ ಕಣ್ಣೀರೇ ಗತಿಯಾಗಿದೆ. ಅದರ ಬ್ರೇಕಿಂಗ್ ಪಾಯಿಂಟ್ಸ್ನ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ನಲ್ಲಿ ನೋಡ್ತಾ ಹೋಗೋಣ. ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡಬಹುದು. ಯೋಗೇಶ್ ಗೌಡ ಅನ್ನೋನು ಒಬ್ಬ ಮನುಷ್ಯ ಅನ್ನೋದನ್ನು ಮರೆತು ನಿಮ್ಗೆ ಅಧಿಕಾರ ದಾಹ, ಹಪಹಪಿ, ಮದ, ಸೊಕ್ಕು, ದೌಲತ್ತು ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಸ್ಮೃತಿ ಭ್ರಂಶ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ನಿಮ್ಗೆ ಏನು ಗೊತ್ತಾಗಲ್ಲ. ಬಹುಶಃ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇನ್ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಹಾಫ್ ಚೆನ್ನಾಗಿರ್ಬೇಕು ಅಂತ. ಅದು ನೆನಪಾಗ್ತಾ ಇದೆ. ಆಮೇಲೆ ತುಂಬಾ ಮದ ಬಂದಾಗ, ಸೊಕ್ಕು ಬಂದಾಗ ಶನಿ ಹೆಗಲ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಬೆರಳು ಬಿಡ್ತಾನಂತೆ. ಹಂಗಾಗಿದ್ಯಾ? ಜಸ್ಟ್ ಇಟ್ಸ್ ಫಾರ್ ಅವರ್ ಇಂಟ್ರೋಸ್ಪೆಕ್ಷನ್. ಇನ್ಯಾರಿಗೂ ಕೂಡ ಇಂತಹ ಗತಿ ಬರಬಾರ್ದು. ಯಾಕಂತ ಹೇಳಿದ್ರೆ, ಒಬ್ಬ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಆತನನ್ನ ದೂಷಿಸೋದು ಕೂಡ ನಮ್ಮ ಕೆಲಸ ಅಲ್ಲ. ಆದರೆ ಏನಾಗುತ್ತೆ, ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಲ್ವಾ? ಮನುಷ್ಯ ಸಂಘಜೀವಿ ಅಂತೀವಿ, ಮಾನವೀಯತೆಯೇ ಅದಕ್ಕಿಂತ ದೊಡ್ಡ ಸಿದ್ಧಾಂತ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಆ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ, ಆ ಎಳೆಯನ್ನ ಜ್ಞಾಪಿಸುವ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆಯನ್ನ
ನಾವು ಮಾಡ್ತಾ ಹೋಗೋಣ. ನಿಜ, ಆರಂಭದಲ್ಲಿ ಇದು ಭೂ ವಿವಾದ ಅಂತ ಹೇಳಲಾಗಿತ್ತು. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಅವ್ರ ಜೊತೆ ಕೈ ಜೋಡಿಸಿತ್ತು. ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆಗೆ ಇದ್ರು, ಶಾಮೀಲಾಗಿದ್ರು, ಎಲ್ಲವೂ ಆಯ್ತು. ಬಟ್ ಹೌ ಫೇರ್ ಇಟ್ ಈಸ್. 10 ವರ್ಷ ಆಯ್ತು ತಕ್ಷಣ 10 ವರ್ಷಕ್ಕಾದ್ರೂ ನ್ಯಾಯ ಸಿಗ್ತಾ ಇದೆ ಅಂತ ಅನ್ಕೊಳ್ಬಹುದು. ಆದ್ರೆ ಯೋಗೇಶ್ ಗೌಡ ಅವರ ತಾಯಿ ಇವತ್ತಿಲ್ಲ ಕಣ್ರಿ. ಅವ್ರ ತಾಯಿ ಕೂಡ, ಆ ತಾಯಿಗೆ ಎಷ್ಟು ಸಂಕಟ ಆಗಿರ್ಬೋದು ಆ ಸಂದರ್ಭದಲ್ಲಿ. ಅವರು ಕೂಡ ಹೋರಾಟ ಮಾಡ್ತಾ ಇದ್ರು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಶಿಕ್ಷೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಏನ್ ನಡಿಬೇಕೋ ನಡೀತಾ ಇದೆ. ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು ನ್ಯಾಯ ಅಂತ ಅಂದುಕೊಳ್ಳುವವರಿಗೆ ಇದೊಂದು ಪಾಠ ಆಗಿದೆ. ಓ ಹಾಗಿಲ್ಲ, ನಾವೆಲ್ಲರೂ ಕೂಡ ನಿಯತ್ತಾಗಿದ್ರೆ ನಿಯತ್ತಾಗಿ ನಮಗೆ ಫಲಿತಾಂಶ ಸಿಗುತ್ತೆ. ಎಸ್, ಈಗ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಸಾಬೀತಾಗಿದೆ, ದೋಷಿ ಅಂತ ರುಜುವಾತಾಗಿದೆ. ಯಾವ ಆಧಾರದ ಮೇಲೆ? IPC ಸೆಕ್ಷನ್ 302 ಉದ್ದೇಶಪೂರ್ವಕ ಕೊಲೆ, ಕನಿಷ್ಠ ಜೀವಾವಧಿ ಶಿಕ್ಷೆ ಮತ್ತು ಗರಿಷ್ಠ ಮರಣದಂಡನೆ. ಎಸ್, ತಾವು ಕೂಡ ಬ್ರೇಕಿಂಗ್ ಪಾಯಿಂಟ್ಸ್ ನಲ್ಲಿ ಗಮನಿಸಬಹುದು, ಸ್ಕ್ರೀನ್ ನಲ್ಲಿ ನೋಡಬಹುದು. ಇನ್ನು IPC ಸೆಕ್ಷನ್ 120B ಕೊಲೆ ಮಾಡಲಿಕ್ಕೆ ಸಂಚು, ಜೀವಾವಧಿ ಶಿಕ್ಷೆ ಕೂಡ ಇಲ್ಲಿ ಲಭ್ಯ ಆಗಬಹುದು ಅನ್ನುವ ಮಾತಿದೆ. ಇನ್ನು IPC ಸೆಕ್ಷನ್ 201 ಕೊಲೆಯ ಸಾಕ್ಷ್ಯನಾಶ, 7 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಬಹುದಾದಂಥ ಎಲ್ಲ ಸಾಧ್ಯತೆಗಳು ಇದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು. ಇವತ್ತು ಪ್ರಕಟ ಆಗುತ್ತೆ ಅಂತ ಹೇಳಲಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. IPC ಸೆಕ್ಷನ್ 148, IPC 149 ಮಾರ್ಕಾಸ್ತ್ರ ಹಿಡಿದು ಗಲಭೆ ಮಾಡಿರೋದ್ರಿಂದ 3 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸಬಹುದು. ಇವೆಲ್ಲ ಸಾಧ್ಯತೆಗಳು. ಆದರೆ ಅಲ್ಟಿಮೇಟ್ ಆಗಿ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕ ತೀರ್ಪು ಬಂದ ನಂತರ ಇದಕ್ಕೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗುತ್ತೆ. ಎಸ್, ನೌ ಲೆಟ್ಸ್ ಗೋ ಫಾರ್ ಅ ಹೆಲ್ದಿ ಡಿಸ್ಕಷನ್. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ. ಎಸ್, ಐ ವಿಲ್ ಸ್ಟಾರ್ಟ್ ವಿತ್ SP ನಾಗರಾಜ್. ನಾಗರಾಜ್ ಸರ್, ಓವರ್ ಟು ಯು. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇನ್ ಆ್ಯಂಡ್ ಔಟ್ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಎಲ್ಲ ಪ್ರಕರಣಗಳಲ್ಲೂ ಹೌ ಡು ಯು ಲುಕ್ ಇನ್ ಟು ಇಟ್, ಇದು ಹಿಂಗ ಏನು ಕೇಳಲ್ಲ. ನಿಮ್ಗೆ ಈ ಕ್ಷಣದಲ್ಲಿ ಏನು ಅನಿಸ್ತಾ ಇದೆ ಬೀಯಿಂಗ್ ರಿಟೈರ್ಡ್ ಪೊಲೀಸ್ ಆಫೀಸರ್? ಅಟ್ ದ ಔಟ್ಸೈಡ್ ಐ ಮಸ್ಟ್ ಸೇ ನ್ಯಾಯ ಗೆದ್ದಿದೆ. ಹಾಂ, ನ್ಯಾಯ ಗೆದ್ದಿದೆ ಅಂದರೆ ನಮ್ಮಲ್ಲಿ 3 ಸಂವಿಧಾನಕ್ಕಾಗಿ ರಾಜ್ಯದಲ್ಲಿ ಡೆಮೊಕ್ರೆಟಿಕಲಿ ಕರೆಕ್ಟ್ ಪಿಲ್ಲರ್ಸ್ ಇದ್ದಾವೆ ಈ ಡೆಮೋಕ್ರಸಿನ ಕಾಪಾಡಲಿಕ್ಕೆ ಮತ್ತು ಜನರಿಗೆ ರಕ್ಷಣೆ ಕೊಡಲಿಕ್ಕೆ, ಜನರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗಲಿಕ್ಕೆ, ಆ ಸ್ವಾತಂತ್ರ್ಯನ ಅನುಭವಿಸ್ಲಿಕ್ಕೆ. ಪೊಲೀಸ್ ಕೂಡ ಒಂದು ಏಜೆನ್ಸಿ, ಎಕ್ಸಿಕ್ಯೂಟಿವ್ ಏಜೆನ್ಸಿ, ಕರೆಕ್ಟ್, ಟು ಎಕ್ಸಿಕ್ಯೂಟ್ ದಿ ಲಾ ಆಫ್ ದಿ ಲ್ಯಾಂಡ್. ನೀವು ಹೇಳಿದ್ರಿ ಸಾಮಾನ್ಯನಿರಲಿ, ಬಡವ ಇರಲಿ, ಬಲ್ಲಿದನಿರಲಿ ಒಂದೇ ಕಾನೂನು. 2 ಕಾನೂನು ಮಾಡಿಲ್ಲಲ್ಲ. ಸಂವಿಧಾನ ಒಂದೇ. ಸಂವಿಧಾನದ ಅಡಿಯಲ್ಲೇ ಅದಕ್ಕೆ ಯಾವ ಒಂದು ತಪ್ಪಿಗೆ ಯಾವ ಶಿಕ್ಷೆ ಅಂತಲೂ ಕೂಡ ಇದೆ. ತಪ್ಪು ಯಾಕೆ ಮಾಡ್ತಾರೆ? ಕಾನೂನನ್ನು ಕೈಗೆತ್ಕೊಂಡು ತಮ್ಮ ಸ್ವಂತ ಏನಾದ್ರು ಒಂದು ವೈರತ್ವ ಇದ್ದರೆ ಅದನ್ನು ತೀರಿಸ್ಕೊಳ್ಳಿಕ್ಕೆ ಅಂತ ಅವರು ಸಮಾಧಾನ ಆಗ್ತಾರೆ ಕೆಲವು ಸಂದರ್ಭದಲ್ಲಿ. ಯಾಕೆ ಅಂದರೆ ನಾನು ಗೆದ್ದಿದ್ದೀನಿ, ಭಾಳ ಚಾಣಕ್ಯತನದಿಂದ ಈ ಒಂದು ಕೃತ್ಯ ಸಿಕ್ಕಿದ್ದೀನಿ ಅಂತ. ಅಂದರೆ ಇಟ್ಸ್ ಎ ಗೇಮ್ ಆಫ್ ವಿಟ್ ಅಂತ ಆಗ್ತಾರೆ. ವಿಟಿಯರ್ ಈಸ್ ದಿ ಮೋಸ್ಟ್ ವಿನ್ನರ್ ಅಂತ ಆಗಬಹುದು. ಕೆಲವು ಕೇಸುಗಳಲ್ಲಿ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಸಮಯದಲ್ಲೂ ಇದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾವು ನೋಡ್ಬೋದು. ಎಷ್ಟೋ ಜನ ನೀವು ನೋಡಿದರೆ ಸಾಕಷ್ಟು ಬಲ್ಲಿದವರು ಇವತ್ತು ರಸ್ತೆ ಮೇಲೆ ಓಡಾಡ್ತಿದ್ದಾರೆ, ನಮ್ಮ ಎದುರುಗಡೆನೇ ಓಡಾಡ್ತಿದ್ದಾರೆ. ಆದರೆ ಈ ಕೇಸ್ನಲ್ಲಿ CBIನವರು ಏನು ಲೋಕಲ್ ಪೊಲೀಸ್ ಮಾಡಿದರು, ಅಂದರೆ ರಾಜ್ಯ ಪೊಲೀಸ್ನವ್ರು ಮಾಡಿದರು, ಅದನ್ನು ಕೂಲಂಕುಷವಾಗಿ ಬದಿಗೆ ಇಟ್ಟು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಮಾಡಿ ನಿಜವಾದ ಸಾಕ್ಷಿಗಳನ್ನು ಸಂಗ್ರಹಿಸಿ ಅವರ ಸಾಕ್ಷಿಗಳನ್ನು ಯಥಾವತ್ತಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಓಕೆ, ಅರ್ಲಿಯರ್ ಪೊಲೀಸ್ನವರು ನೀವು ನೋಡಿದರೆ ಇವತ್ತು ಫರ್ಜರಿಗೆಲ್ಲ ಅವ್ರ ಮೇಲೆ 4 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಅದು ಇಟ್ಸ್ ಎ ಶೇಮ್ ಆನ್ ಅವರ್ ಸ್ಟೇಟ್ ಪೊಲೀಸ್. ಬಿಕಾಸ್ ನಮ್ಮ ಒಂದು ಜಮಾನದಲ್ಲಿ ನಾವು ಈಗ ಮಾಡಿಲ್ಲ. ಯಾಕೆಂದ್ರೆ ಅಪ್ರಿಷಿಯೇಟ್ ಯುವರ್ ಅಥೆಂಟಿಸಿಟಿ. ಯಾಕಂತ ಹೇಳಿದ್ರೆ ನಮ್ಮ ಇಲಾಖೆ ಅಂತ ಹೇಳಿದಾಗ, ನಮ್ಮವರು ಅಂತ ಹೇಳಿದಾಗ, ನಮ್ಮತನ ಅನ್ನುವ ಅಸ್ಮಿತೆ ಅಂತ ಬಂದಾಗ
ಎಲ್ಲರೂ ಕೂಡ ನಾವು ಸಾಚಾಗಳ ಥರ ವರ್ತಿಸ್ಲಿಕ್ಕೆ ನೋಡ್ತಾ ಇದ್ದೀವಿ. ಆದರೆ ಹೌದ್ರಿ, ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಕಮೆಂಟ್. ಎಸ್ ಗೋವಿಂದರಾಜ್ ಅವರೇ, ವಾಟ್ಸ್ ಯುವರ್ ಫಸ್ಟ್ ಕಮೆಂಟ್ ಆನ್ ದಿಸ್ ಓವರ್ ಆಲ್ ಇಶ್ಯೂ? ಇಡೀ ರಾಜ್ಯದ ಜನತೆಗೆ ಎಲ್ಲ ಒಂದು ಕಡೆ ಅನಿಸಿದೆ, ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ತೊಗೊಳೋವಂಥದ್ದು. ಏಕೆಂದರೆ ಇವತ್ತು ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ಒಂದು ದೌಲತ್ ಇಟ್ಕೊಂಡಿದ್ರು, ಎಷ್ಟೇ ಒಂದು ಅಧಿಕಾರದ ಒಂದು ಇದ್ರೂ ಅವರೇನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಇಡೀ ರಾಜ್ಯದ ಮುಂದೆ ಇವತ್ತು ಕಾಣ್ತಾ ಇದೆ. ಏಕೆಂದರೆ ಕೆಲವೊಂದು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇದೆ, ನಮ್ಮ ಹತ್ರ ದುಡ್ಡಿದ್ರೆ, ಅಧಿಕಾರ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ ದಕ್ಕಿಸ್ಕೊಬೋದು ಅನ್ನೋದು ಇತ್ತಲ್ಲ, ಅದು ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ. ಇದರಿಂದ ನ್ಯಾಯಾಲಯದ ಇದು ಇವತ್ತು ಎಲ್ಲ ಒಂದು ಕಡೆ ಒಂದು ವ್ಯಕ್ತಿತ್ವನೇ ಜಾಸ್ತಿ ಆಗುವಂಥದ್ದು ಇವತ್ತು ಕಾಣ್ತಾ ಇದೆ. ಏಕೆಂದರೆ ಇವತ್ತು ಯಾರೂ ಕೂಡ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ಕುಣಿಕೆಯಿಂದ ಕಾನೂನು ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಯಾರೂ ಕೂಡ ತಪ್ಪಿಂದ ಶಿಕ್ಷೆಯಿಂದ ಬಚಾವಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಕಳೆದ 2 ವರ್ಷದಲ್ಲಿ 2 ಉದಾಹರಣೆಗಳಾಗಿ ನಮ್ಗೆ ಕಾಣ್ತಾ ಇದೆ. ಮೊದಲನೇದು ನಮ್ಮ ಸಿನಿಮಾ ಇಂಡಸ್ಟ್ರಿಯಾದ ಒಬ್ಬ ಹೀರೋ ಅಂತ ಯಾರಿದ್ರು, ಆ ಒಂದು ಉದಾಹರಣೆ ಇರ್ಬೋದು. ಅದೇ ರೀತಿ ದರ್ಶನ್ ಅಂತ ಹೇಳಿ ರಾಜಕೀಯವಾಗಿರ್ತಕ್ಕಂಥ ಇದೊಂದು ಉದಾಹರಣೆ ಇರ್ಬೋದು. ಇವು ನೋಡ್ತಾ ಇದ್ರೆ ನ್ಯಾಯಾಲಯದ ಗೌರವ ಮತ್ತು ಎಲ್ಲ ಒಂದು ಕಡೆ ಆ ಜನರಿಗೆ ನಮಗೂ ಕೂಡ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಮಟ್ಟದಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ನನಗೂ ಕೂಡ ಸರ್, ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿದ್ದೀನಿ. ನನಗೂ ಕೂಡ ಇವತ್ತು ಅನ್ನಿಸ್ತಾ ಇದೆ, ಯಾರನ್ನ ತಪ್ಪು ಮಾಡಿದ್ರೆ ಹೋರಾಟ ಮಾಡೋದಕ್ಕೆ ಇನ್ನೂ ನನಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾಯಿದೆ. ಆದರೆ ಇವತ್ತು ಯಾರು ಕಾನೂನನ್ನು ಜಾರಿಗೆ ತರಬೇಕು ಅನ್ನೋದು ಇವತ್ತು ಇಲಾಖೆ ಇತ್ತಲ್ಲ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಘಟನೆಗಳನ್ನ ಏನಾದರೂ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ಬರಿದಲೇ ಇದ್ದರೆ ಖಂಡಿತವಾಗ್ಲೂ ನ್ಯಾಯ ಸಿಗೋಕ್ಕಾಗೋದೇ ಇಲ್ಲ. ಆದರೆ ಅಲ್ಲಿನ ಅಧಿಕಾರಿಗಳು ಅವತ್ತು ತಪ್ಪು ಮಾಡಿದ್ರು ಸರ್ ಆ ಇಲಾಖೆಯಲ್ಲಿ. ಯಾಕೆಂದರೆ ಅವತ್ತು ಸಚಿವರಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಫೇವರ್ ಮಾಡೋಕ್ಕಿಂತ ಮಾಡಿದ್ರು, ಮತ್ತು ಬೇರೆ ಯಾವುದೋ ಒಂದು ಆಮಿಷಕ್ಕೆ ಒಳದು ಇವತ್ತು ಅವ್ರ ಪರವಾಗಿ ಮಾಡೋವಂಥ ಕೆಲಸ ಮಾಡಿದ್ರಿಂದ ಬಹುಶಃ ಅವತ್ತು ಆ ಕೋರ್ಟು ಆ ತೂಕನೇ ಪಡೀಲಿಲ್ಲ, ಆ ಕೋರ್ಟ್ಗೆ ಹಾಕ್ಕೊಂಡ್ರು. ಆದರೆ ಅವರ ತಾಯಿಯಾದ ತುಂಗವ್ವನಿಂದ ಮತ್ತೆ ರಿಟ್ ಹಾಕೋ ಕೆಲಸ ಆಗುತ್ತೆ 2017ರಲ್ಲಿ. ಏನು 2016ರಲ್ಲಿ ಜೂನ್ 15ನೇ ತಾರೀಕು ಯೋಗೇಶ್ ಗೌಡನ್ನ ಒಂದು ಅವ್ರದ ಏನು ಜಿಮ್ಮ ಒಂದು ಒಳಗಡೆ ನುಗ್ಗಿ ಏಕಾಏಕಿ ಅವ್ರ ಮೇಲೆ ಹತ್ಯೆ ಮಾಡಿ, ಇದನ್ನ ಎಲ್ಲ ಒಂದು ಕಡೆ ನಾವು ಯಾರೋ ಒಂದು ವೈಯಕ್ತಿಕ ಇದಕ್ಕೋಸ್ಕರ ಮಾಡಿದ್ದು ಅಂತ ಹೇಳ್ಬಿಟ್ಟು ಕೆಲವೊಂದನ್ನು ಸರೆಂಡರ್ ಮಾಡಿಸೋಂಥ ಕೆಲಸ ಮಾಡಿಸ್ಬಿಟ್ಟು ಇವತ್ತು ಒಂದು ಕೊಲೆಯ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಒಂದು ಪ್ರೀ ಪ್ಲಾನ್ ನಡೀತಿತ್ತಲ್ಲ ಸರ್, ಇದು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅಧಿಕಾರದಲ್ಲಿದ್ದವರು ಆ ಒಂದು ತನಿಖೆ ನಡಿಬೇಕಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಒಂದು ಮುಕ್ತವಾಗಿ ಅವಕಾಶ ಕೊಡಬೇಕು. ಒಬ್ಬ ಸಾಮಾನ್ಯ ಪ್ರಜೆಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವತ್ತು ಕೆಲಸ ಮಾಡಬೇಕಾಯ್ತು. ಅವತ್ತು ಪೊಲೀಸ್ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಿದರೆ ಬಹುಶಃ ಇಷ್ಟೊಂದು ದಿನ ಅವಶ್ಯಕತೆನೇ ಇರಲಿಲ್ಲ. ಬಹುಶಃ CBIಗೆ ಹೋಗ್ದಲೇ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಏನೋ ಅವ್ರಿಗೆ ಒಂದು ಪನಿಷ್ಮೆಂಟು ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಬಹುಶಃ ಎಲ್ಲವೂ ಕೂಡ ಅಲ್ಲೇ ಮುಗ್ದೋಗಂಥ ಕೆಲಸ ಆಗ್ತಿತ್ತು. ಏನು ಸರ್ ನಾಗರಾಜ್ ಸರ್ ಇರ್ಬೋದು. ಆದರೆ ಇವತ್ತು ನೋಡಿ ಸರ್, ಆದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಅಧಿಕಾರದಲ್ಲಿ ಇರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ. ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಸರಿಯಾದ ತನಿಖೆ ನಡೆಸಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳೋವಂಥ ಕೆಲಸ ಮಾಡಿರಲ್ಲ. ಅದಾದ ನಂತರ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಈ BJP ಒಂದು ಕಾರ್ಯಕರ್ತನ ಕೊಲೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ಅವತ್ತೇ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲಿ CBI ಕೊಡ್ತೀವಿ, ತನಿಖೆ ಮಾಡಿಸಿ ಸರಿಯಾದ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಅವತ್ತು ಮಾಡಿ ಬರ್ತಾರೆ. ಅದಾದ ನಂತರ ಇವರು ಎಲ್ಲ ಒಂದು ಕಡೆ ಅದನ್ನು ಮುಚ್ಚಾಕ್ಬೇಕು ಕೇಸ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದವ್ರನ್ನ ಒಳಗಡೆ ಸ್ಟೇಷನ್ ಹತ್ರ ಕಳಿಸಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿಸುವಂಥದ್ದು, ಮತ್ತು ಅವ್ರನ್ನೇ ಸರೆಂಡರ್ ಮಾಡಿಸುವಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಒಬ್ಬ ಒಂದು ಸಮಾಜದ ಪ್ರತಿನಿಧಿಯಾಗಿ ಜನಸೇವಕರಾಗಿರ್ತಕ್ಕಂಥ ಕುಲಕರ್ಣಿ ಅವ್ರಿಗೆ ಅವತ್ತು ಕಣ್ಣೀರೂ ಬರಲಿಲ್ಲ, ಎಲ್ಲ ಒಂದ್ ಕಡೆ ಹೃದಯನೂ ಎಲ್ಲ ಒಂದ್ ಕಡೆ ಕರಗಲಿಲ್ಲ. ಯಾಕೆಂದ್ರೆ ಒಬ್ಬ ಸಾಮಾನ್ಯನ ಕೊಲೆ ಮಾಡಿ ನಾನು ಬದುಕಬಹುದು, ನಾನು ಚೆನ್ನಾಗಿರ್ಬೋದು ಅಂತ ಇವತ್ತು ಖಂಡಿತವಾಗ್ಲೂ ಆ ಭಗವಂತ ಇದಾನದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿ. ಥ್ಯಾಂಕ್ಸ್ ಫಾರ್ ಯುವರ್ ಅರ್ಲಿ ಕಮೆಂಟ್ ಗೋವಿಂದರಾಜ್ ಅವರೇ. ಓಕೆ, ಐ ಆಮ್ ಸೋ ಕ್ಯೂರಿಯಸ್ ಅಬೌಟ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಕಾಂಗ್ರೆಸ್ ವಕ್ತಾರರ ಅಭಿಪ್ರಾಯ ಹೇಗಿದೆ ಅಂತ ನಿಮಗೂ ಕುತೂಹಲ ಇರ್ಬೋದು, ನನಗೂ ಕುತೂಹಲ ಇದೆ. ಪುಷ್ಪ ಅವ್ರನ್ನ ಮಾತನಾಡ್ಸೋಣ. ಅದಕ್ಕಿಂತ ಮುಂಚಿತವಾಗಿ ಕಾನೂನು ವಿಶ್ಲೇಷಕರಾಗಿ ಅಡ್ವೊಕೇಟ್ ಆಗಿರುವಂಥ ವಿ ಮಂಜುನಾಥ್ ನಮ್ಮ ಜೊತೆಗೆ ಈಗ ತಾನೇ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ಎಸ್ ಪುಷ್ಪ ಮೇಡಮ್, ಯುವರ್ ಟರ್ನ್.
ನೋಡ್ತಿದ್ದೆ ನಾನು. ಸೊ ವಿಶೇಷ ನ್ಯಾಯಾಲಯದಿಂದ ಒಂದು ತೀರ್ಪನ್ನು ಏನು ನಿನ್ನೆ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಅವರ ಇದರಲ್ಲಿ, ಒಂದು ರೀತಿಯಲ್ಲಿ ನೋಡಿ ಸರ್, ನಾವು ಎಲ್ಲರೂ ಸಹ ಕಾನೂನಿಗೆ ಗೌರವ ಕೊಡಬೇಕು. ನಮ್ಮದು ಪ್ರಜಾಪ್ರಭುತ್ವ ದೇಶ, ಸಂವಿಧಾನಬದ್ಧವಾಗಿ ಏನೇ ಇದ್ರು ಅದು ಯಾರೇ ಆಗಿರ್ಬೋದು, ನಮ್ಮ ದೇಶದಲ್ಲಿ ಏನು ನಾವು 140 ಕೋಟಿ ಜನ ಇದ್ದೀವಿ, ಕಾನೂನಿಗೆ ತಲೆ ಬಾಗಲೇಬೇಕು. ಅವರು ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ನಾವು ಹೇಳೋದಷ್ಟೇ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಮ್ಮದೇ ಒಬ್ಬ ಮಂತ್ರಿಯಾಗಿದ್ದವರು ಇವತ್ತು ದೋಷಿ ಪಟ್ಟದಲ್ಲಿದ್ದಾರೆ ಅಂದರೆ ನಮ್ಮದು ಪಾರದರ್ಶಕವಾಗಿದೆ ಆಡಳಿತ. ನೀವು ನೋಡ್ಬೋದು, ದರ್ಶನ್ ಕೇಸ್ ಇರ್ಬೋದು, ಈ ಮೊದಲು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಅವ್ರ ಕೇಸಲ್ಲಿರ್ಬೋದು, ಅವತ್ತು ನಮ್ಮ ಸರ್ಕಾರನೇ ಇತ್ತು, ಅವತ್ತು ನಾವು ಉಳಿಸ್ಕೋಬೋದಾಗಿತ್ತು. ಈ ರೀತಿ ಸಾಕಷ್ಟು ಪ್ರಕರಣಗಳನ್ನು ನೀವು ನೋಡ್ತಾ ಹೋದಾಗ ನಾವೆಲ್ಲೂ ಸಹ ಕಾನೂನನ್ನು ಪಾರದರ್ಶಕವಾಗಿ ತಪ್ಪು ಮಾಡೋದನ್ನ ತಪ್ಪು ಅಂತಾನೆ. ಈಗ ಸಿದ್ದರಾಮಯ್ಯ ಸಾಹೇಬರು ನಾನು ಎಷ್ಟೋ ಪ್ರಕರಣಗಳಲ್ಲಿ ನೋಡಿದಾಗ ಬಹಳ ತೀಕ್ಷ್ಣವಾಗಿ ಗಮನಿಸ್ತಾರೆ. ಈಗ ದರ್ಶನ್ ಕೇಸ್ ಅವರೇ ಅದಕ್ಕೊಂದು ಉತ್ತಮ ಉದಾಹರಣೆ. ಅದಕ್ಕೆ ತುಂಬ ಐ ಇನ್ಫ್ಲೂಯೆನ್ಸು ಬರುತ್ತೆ, ಇಲ್ಲ ಅಂಥ ನಟರು ಒಂದು ಕೊಲೆ ಕೇಸ್ ಮಾಡಿ ಯಾವ ಲೆಕ್ಕ ಅಂತ ಎಲ್ಲ ಬಂದರೂ ಸಹ ಅದನ್ನು ಯಾವ ಮಟ್ಟಿಗೆ ತಗೊಂಡೋದ್ರು, ಯಾವ ರೀತಿ ಇವತ್ತು ಅವರು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ಅವ್ರ ಅಪರಾಧಿನ ಅಲ್ವಾ ಅನ್ನೋದು ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಅಪರಾಧಿ ಸ್ಥಾನದಲ್ಲಿ ಕೂರಿಸೋದು ಸಹ ದೊಡ್ಡ ಮಟ್ಟದ, ಯಾಕಂದರೆ ನೋಡಿ ಇವತ್ತು ವಿನಯ್ ಕುಲಕರ್ಣಿಗಿಂತಲೂ ದರ್ಶನ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇತ್ತು. ನಮ್ಮ ಸರ್ಕಾರಕ್ಕೆ ಅದು ದೊಡ್ಡ ರೀತಿಯಲ್ಲಿ ಒಂದು ಸಮಸ್ಯೆನೇ ಅಂತ ಹೇಳ್ಬೋದು. ಯಾಕಂದರೆ ಅಭಿಮಾನಿ ಬಳಗ ನಮ್ಮ ರಾಜಕಾರಣಿಗಿಂತಲೂ ದೊಡ್ಡ ಇದಿತ್ತು. ಸೊ ಅಂತಹ ಪ್ರಕರಣ ಫ್ಯಾನ್ ಫಾಲೋಯಿಂಗ್ ಇತ್ತು. ಸೊ ಅಂತಹ ಪ್ರಕರಣವನ್ನು ಸಹ ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಹಳ ದಿಟ್ಟವಾದ ನಿರ್ಧಾರವನ್ನು ತಗೊಳ್ತಾರೆ. ಸೊ ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೇ ಇರ್ಬೋದು ದೇಶದಲ್ಲಿ ನಾವು ಓಕೆ, ಐ ಗಾಟ್ ಇಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನಮ್ಮ ವೀಕ್ಷಕರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಮಾತನಾಡುವಾಗ ವಾಯ್ಸ್ ಜೋರಾಗಿತ್ತು. ಕಾಂಗ್ರೆಸ್ನಲ್ಲಿ ಬೇರೆ ಚರ್ಚೆಗಳಲ್ಲಿ ಮಾತನಾಡುವಾಗ ಸಹಜವಾಗಿ ವಾಯ್ಸ್ ಜೋರ ಇರ್ತಾ ಇತ್ತು. ಆದರೆ ಇವತ್ತು ಅವ್ರಿಗೆ ಆಗ್ತಾ ಇಲ್ಲ. ಅಂದ್ರೆ ಅವರ ಪಕ್ಷದ ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಅಗೇನ್ಸ್ಟ್ ಯು. ನಿಮ್ಮ ವಿರುದ್ಧವಾಗಿ ಏನು ಮಾತನಾಡ್ತಾ ಇಲ್ಲ. ದರ್ ಇಸ್ ಇನ್ನರ್ ಕಾನ್ಶಿಯಸ್ನೆಸ್ ಮೇಡಮ್, ಯು ಶುಡ್ ಅಗ್ರಿ ವಿತ್ ದಟ್. ಅಂದ್ರೆ ಎಲ್ರಿಗೂ ಆಗುತ್ತೆ, ಸಹಜವಾಗಿ ಆಗುತ್ತೆ. ಇದನ್ನ ಹೆಂಗಾದ್ರೂ ಸಮರ್ಥನೆ ಮಾಡ್ಕೊಳಕ್ ಆಗತ್ತಾ? ಇಲ್ಲ. ಐ ಆಮ್ ನೋಟಿಸಿಂಗ್ ದಟ್ ಪಾಯಿಂಟ್. ಸಮರ್ಥನೆ ಮಾಡ್ಕೊಳ್ಳಬಾರದು ಅಂತ ಅದಕ್ಕೋಸ್ಕರ ಆ ಆಂಗಲ್ ಅಲ್ಲಿ ಆ ದೃಷ್ಟಿಕೋನದಲ್ಲಿ ಒಂದು ಅಬ್ಸರ್ವೇಷನ್ ಪಾಯಿಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಹಂಗ್ ಮಾಡಕ್ ಆಗಲ್ಲ ಅಂತ. ಈಗ ನಮ್ಮ ಮನೆಯವ್ರು ಯಾರೇ ತಪ್ಪು ಮಾಡಿದ್ರು ಅದ್ ನಾವು ತಪ್ಪು ಮಾಡ್ದಂಗೆ ಮೇಡಮ್. ಆ ಒಂದು ನೈತಿಕತೆ ಆಧಾರದ ಮೇಲೆ ನೀವು ಮಾತಾಡ್ತಾ ಇದ್ದೀರಿ. ಐ ಅಪ್ರಿಶಿಯೇಟ್ ದಟ್. ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಒನ್ ಮೋರ್ ಪಾಯಿಂಟ್. ಈಗ ನಿಮ್ಮ ಆಡಳಿತದ ಸರ್ಕಾರ ಇದ್ದಾಗ ಏನ್ ನಡೀತು, ಸಚಿವರಾಗಿದ್ದಾಗ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಹೆಂಗ್ ಕುಮ್ಮಕ್ ಸಿಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಇದು ನಮ್ಮ ಸರ್ಕಾರ ಯಾರೇ ಇದ್ರು ಯಾರನ್ನು ಬಿಡಲ್ಲ ರೀ, ನಮ್ದು ಅಂತ ಸರ್ಕಾರ ಅಂತ ಹೆಮ್ಮೆ ಪಡೋ ಹಾಗೂ ಇಲ್ಲ. ದಟ್ಸ್ ಅವರ್ ಡ್ಯೂಟಿ ಮೇಡಮ್, ವಿ ಶುಡ್ ಡೂ. ಅದ್ರಲ್ಲಿ ಯಾವ ಹೆಚ್ಚುಗಾರಿಕೆ ಎದೆಗಾರಿಕೆ ಬೇಕಾಗಿಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಅರ್ಲಿ ಕಮೆಂಟ್. ಎಸ್ ಮಂಜುನಾಥ್ ಸರ್, ಸಾಕಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀರಿ. ಯಾವಾಗಲೂ ಬಡವರ ಪ್ರಕರಣ ಒಂದು, ಸಾಮಾನ್ಯರ ಪ್ರಕರಣ ಒಂದು, ಬಲ್ಲಿದರ ಪ್ರಕರಣ ಒಂದು, ಪ್ರಸಿದ್ಧಿ ಪಡೆದಂಥವ್ರ ಪ್ರಕರಣ ಒಂದು ಅಂತ ಕ್ಯಾಟಗರೈಸ್ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಹೌ ಡು ಯು ಲುಕ್ ಇನ್ ಇಟ್? ನೋಡಿ, ತಮ್ಮ ಒಪ್ಪಿಗೆಯನ್ನು ಪಡೆದು ಒಂದು ವಿಚಾರವನ್ನು ಇಂತಹ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ, ನಾವು ಈಗ ಇಲ್ಲಿ ವಕೀಲರಾಗಿ ಬಂದಿದ್ದೀವಿ. ಹಾಗಾಗಿ ಯಾರ ಪರವಾಗಿ ಆಗಲಿ ಯಾರ ವಿರೋಧವಾಗಿ ಆಗಲಿ ಮಾತನಾಡುವಂತಹ ಉದ್ದೇಶ ನಮ್ಮದಲ್ಲ. ಮನುಷ್ಯರ ಪರವಾಗಿ ಮಾತಾಡಲೇಬೇಕು ಅಂತ ಬಯಸ್ತೀವಿ ಮೇಡಮ್. ಅಷ್ಟೇ. ಕಾನೂನಿನ ಪ್ರಕಾರ ಏನು ಸನ್ನಿವೇಶ ಇದೆಯೋ ಅದನ್ನು ಮಾಡ್ತೀನಿ. ಅದನ್ನು ದಯವಿಟ್ಟು ವೀಕ್ಷಕ ಬಂಧುಗಳಿಗೆ ಸ್ಪಷ್ಟಪಡಿಸಿ ಇವತ್ತಿನ ಮಾಡೋದು. ಇನ್ನು ಇವತ್ತಿನ ಈ ತಾವು ಒಂದು ಕ್ಯೂರಿಯಾಸಿಟಿ, ನೀವು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಏನು ಆಂಟಿಸಿಪೇಟರಿ ಆಗಿ ಮಾತನಾಡ್ತಾ ಇದ್ದೀರಿ? ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಸಾಹೇಬ್ರಿಗೆ ಗೊತ್ತು, ನಾನು ಅವರು ಅನೇಕ ಇದರಲ್ಲಿ ಭಾಗವಹಿಸಿದ್ದೀವಿ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ಕಾರ್ಯಕ್ರಮ ಮುಗಿಸಿ ಹೋದಾಗ ನಾವು ಕಾನೂನಿನ ಅಂಶವನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿರ್ತೀವಿ. ಕಾನೂನು ಏನು ಹೇಳುತ್ತೆ, ಕೋರ್ಟ್ ಏನು ಹೇಳುತ್ತೆ ಅದಷ್ಟೇ ನಾವು ಮಾತಾಡಿರ್ತೀವಿ. ಆದರೆ ಆ ಜನರ ಕೆಲವರ ಅಭಿಪ್ರಾಯದಲ್ಲಿ ಏನಾಗುತ್ತೆ ಅಂದರೆ, ನೀವು ನಿನ್ನೆ ಅವ್ರ ಪರವಾಗಿ ಮಾತನಾಡಿದ್ರಲ್ಲ, ನೀವು ಅವ್ರ ವಿರೋಧವಾಗಿ ಮಾತನಾಡಿದ್ರಲ್ಲ, ನೀವೇನು ಅವ್ರ ವಿರೋಧಿಗಳ ಅಥವಾ ಅವ್ರ ಕಡೆಯವರ ನೀವು ಅನ್ನುವಂಥ ಅಭಿಪ್ರಾಯ ಕೆಲವರು ಕೇಳಿದಾಗ ನಾವು ಹೇಳ್ತೀವಿ ಅದು ಯಾವುದೂ ಅಲ್ಲ. ನಾವು ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ನಾವು ಯಾವ ಪಕ್ಷದ ವಕ್ತಾರರೂ ಅಲ್ಲ.
ಯಾರ ಪರವಾಗಿ ಮಾತನಾಡೋದು ವಿರೋಧವಾಗಿ ಮಾತನಾಡೋ ಉದ್ದೇಶ ನಮ್ದಲ್ಲ. ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಪಡೆದು ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ. ಇನ್ನು ಉಳಿದಂತೆ ಇವತ್ತಿನ ಪ್ರಕರಣ ಬಂದಾಗ ನೋಡಿ, ಕಾನೂನಿನ ದೃಷ್ಟಿಯಲ್ಲಿ ಇದು ಈ ಬಡವ ಬಲ್ಲಿದ ಅಥವಾ ಮೇಲು ಕೀಳು ಇದು ಯಾವುದೂ ಇಲ್ಲ. ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 14 ಸಂವಿಧಾನದಲ್ಲಿದೆ ಅದು. ಆದ್ರೆ ಕೆಲವೊಂದು ಇತ್ತೀಚಿನ ತಾವೊಂದು ಅವಕಾಶ ಕೆಲವೊಂದು ಇತ್ತೀಚಿನ ಪ್ರಕರಣಗಳಲ್ಲಿ ನೀವು ಸಾಮಾನ್ಯದ ಶ್ರೀಮಾನ್ ದರ್ಶನ್ ಅವರ ಒಂದು ಏನು ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಇದ್ದಿದ್ದಂತಹ ಜಾಮೀನು ಕೊಟ್ಟಿದ್ದಂಥದ್ದನ್ನು ವಾಪಸ್ ಪಡೀಲಾಯಿತು. ಇದೆಲ್ಲವನ್ನು ನೀವು ಒಮ್ಮೆ ಮತ್ತೊಬ್ಬ ಸ್ವಾಮೀಜಿಗಳಿಗೆ ಕೊಟ್ಟಿದ್ದಂಥ ಜಾಮೀನನ್ನು ಸುಮೋಟೋ ರದ್ದುಗೊಳಿಸಲಾಯಿತು. ಇದನ್ನೆಲ್ಲ ತಾವು ಒಮ್ಮೆ ಗಮನಿಸಿದಾಗ ಖಂಡಿತವಾಗಿಯೂ ಹೇಳ್ತಾ ಇದ್ದೀರಾ, ಮುರುಘಾಶರಣರ ಬಗ್ಗೆ ಮಾತಾಡಿದ್ರ ಇದೆಲ್ಲವನ್ನು ತಾವು ಗಮನಿಸಿದ್ದೀರಿ. ಈಗ ನಮಗೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಅನ್ನಿಸುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಿಜವಾಗಿಯೂ ಕೋರ್ಟಿನಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಯಾವ ಭೇದ ಭಾವವೂ ಇಲ್ಲ. ಯಾರಿಗೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅನ್ನೋದು ಇವತ್ತಿಗೂ ನ್ಯಾಯಾಲಯ ತನ್ನ ಪಾರದರ್ಶಕತೆಯನ್ನು ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಇವತ್ತಿನ ಪ್ರಕರಣದ ಬಗ್ಗೆ ಏನಾದರೂ ತಾವು ಕೇಳೋದಾದರೆ, ವಿನಯ್ ಕುಲಕರ್ಣಿ ಅವರು ನಿನ್ನೆಯೇ ಅದು ತೀರ್ಮಾನ ಆಗಿದೆ ಶಿಕ್ಷೆ ಕೊಡಬೇಕು ಅಂತ. ಕೆಲವರು ನಮ್ಮನ್ನು ಕೇಳಿದ್ದುಂಟು, ಕೆಲವು ಸಾಮಾನ್ಯ ಜನ ಕೇಳಿದ್ದುಂಟು, ನಿನ್ನೆಯೇ ಯಾಕೆ ಶಿಕ್ಷೆ ಪ್ರಕಟಿಸಲಿಲ್ಲ? ಅದೊಂದೇನದು ಶಾಸ್ತ್ರ? ಅದು ನಿನ್ನೆ ಶಿಕ್ಷೆ ಅಂತೀರಿ, ಒಂದಿನ ಬಿಟ್ಟು ಎಷ್ಟು ಪ್ರಮಾಣ ಅಂತೀರಿ. ಅದು ಸಾಮಾನ್ಯ ಹಿರಿಯ ಅಧಿಕಾರಿಗಳಾಗಿದ್ದಂಥ ಸಾಹೇಬ್ರಿಗೆ ಗೊತ್ತದು. ಈ ಗುರುತರವಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಆರೋಪಿಯನ್ನು ಒಂದು ಸಾರಿ ಕೇಳುವಂತಹ ಒಂದು ಸೌಜನ್ಯತೆ ನ್ಯಾಯಾಲಯದಲ್ಲಿದೆ. ಅಂದ್ರೆ ಇಂಥ ಪ್ರಕರಣ ಅಂದ್ರೆ ಹೇಗೆ ಅಂದ್ರೆ ಇದು ಹೀನಿಯಸ್ ಅಫೆನ್ಸ್ ಅಂತೀವಲ್ಲ, ಹೀನಿಯಸ್ ಅಫೆನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಗುರುತರವಾದ ಶಿಕ್ಷೆಯನ್ನು ಕೊಡುವಂಥ ಪ್ರಕರಣಗಳಾಗಿರುತ್ತೆ. ಈಗ ಅದು ಅತ್ಯಾಚಾರ ಇರ್ಬೋದು, ಅಥವಾ ಕೊಲೆ ಇರ್ಬೋದು, ಅಥವಾ ಕೊಲೆ ಯತ್ನ ಇರ್ಬೋದು, ದರೋಡೆ ಇರ್ಬೋದು. ಇಂತಹ ಈ ಪ್ರಕರಣಗಳಲ್ಲಿ ಏನಾಗುತ್ತೆ, ನ್ಯಾಯಾಧೀಶರು ನನ್ನನ್ನು ಒಂದು ದಿನ ಮಾತಾಡಿಸ್ಲಿಲ್ಲ, ನಿನ್ನ ಕಷ್ಟ ಏನು ಅಂತ ಕೇಳಲಿಲ್ಲ ಅನ್ನುವಂಥದ್ದು ಬರಬಾರ್ದು ಅಂತನೋ ಏನೋ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಪ್ಪ ನೀನೇನು ಹೇಳ್ತೀಯ ಅಂತ ಕೇಳೋ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ಆ ದಿವಸ ಹೋಗಿ ನಾನು ನಿರಪರಾಧಿ ಅಂತ ವಾದ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನೀನು ನಿರಪರಾಧಿಯೇ ಅಲ್ಲವೇ ಅನ್ನೋದನ್ನು ನ್ಯಾಯಾಲಯ ಕೇಳ್ತಾ ಇಲ್ಲ. ನ್ಯಾಯಾಲಯ ತೀರ್ಮಾನಕ್ಕೆ ಬಂದಾಗಿದೆ, ನೀನು ಅಪರಾಧಿ, ನಾನು ನಿನಗೆ ಶಿಕ್ಷೆ ಕೊಡಲು ನಿರ್ಧರಿಸಿದ್ದೇನೆ, ಹಾಗಾಗಿ ನೀನು ಇನ್ನೇನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ. ಆಗ ಸಾಮಾನ್ಯವಾಗಿ ಒಂದು ಅವಕಾಶವನ್ನು ಕೊಟ್ಟಾಗ ಆರೋಪಿಗಳಾಗಲಿ, ಸಾಮಾನ್ಯವಾಗಿ ಆರೋಪಿಗಳು ಯಾರು ಮಾತಾಡಲ್ಲ, ಅವರ ಪರವಾಗಿ ವಕೀಲರು ವಾದ ಮಾಡ್ತಾರೆ, ತಮ್ಮ ಕಷ್ಟ ತಮ್ಮ ನೋವು. ಈಗ ಉದಾಹರಣೆಗೆ ಈ ಪ್ರಕರಣದಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಮದುವೆ ಆಗಬೇಕಾದಂಥ ಹೆಣ್ಣುಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಈ ಸಂದರ್ಭದಲ್ಲಿ ನನಗೇನಾದರೂ ಗುರುತರವಾದ ಶಿಕ್ಷೆ, ಸಾಮಾನ್ಯವಾಗಿ ಕೊಲೆ ಅಪಾದನೆಗಳಲ್ಲಿ ಇರುವಂಥ ಗರಿಷ್ಠ ಶಿಕ್ಷೆ ಅಂದರೆ ಮರಣದಂಡನೆ, ಅದು ಬಿಟ್ಟರೆ ಜೀವಾವಧಿ ಶಿಕ್ಷೆ, ಇವುಗಳನ್ನು ಕೊಡ್ತಾರೆ. ಅಂತಹ ಶಿಕ್ಷೆಗಳನ್ನು ದಯವಿಟ್ಟು ಕೊಡಬೇಡಿ. ಯಾಕೆಂದರೆ ಇದು ತಪ್ಪೋ ಸರಿಯೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿ ಹೋಗಿದೆ. ನಾನು ನಿರಪರಾಧಿ ಅಂತ ವಾದ ಮಾಡ್ತಾ ಇಲ್ಲ, ಅದು ಹಾಸ್ಯಾಸ್ಪದ. ಈ ಕ್ಷಣ ನಾನು ನಿರಪರಾಧಿ ಅಂತ ವಾದ ಮಾಡೋದು ಹಾಸ್ಯಾಸ್ಪದ. ಆದ್ದರಿಂದ ದಯವಿಟ್ಟು ನನ್ನ ಬಗ್ಗೆ ಕರುಣೆ ತೋರಿಸಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಡಿ, ಸಾಧ್ಯವಾದಷ್ಟು ನಮಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅಂತ ಬೇಡ್ಕೊಳ್ಳುವ ಒಂದು ಅವಕಾಶ ಆರೋಪಿ ಕೊಡಬೇಕು. ಅದಕ್ಕೋಸ್ಕರ ನಿನ್ನೆ ಕೊಟ್ಟಿದ್ದಾರೆ. ಈ ದಿವಸ ಬಹುಶಃ ಈಗಾಗಲೇ ಆಗಿರ್ಬೋದು, ಅಥವಾ ಕೆಲವೇ ಕ್ಷಣಗಳಲ್ಲಿ ನಾಳೆಗೆ ಅದು ನಾಳೆಗೆ ಮುಂದೆ ಹೋಗಿದೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸ್ತಾರೆ. ಅದು ನ್ಯಾಯಾಧೀಶರ ಒಂದು ಬಿಟ್ಟಿದ್ದು, ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ಎಷ್ಟು ಶಿಕ್ಷೆ ಕೊಡಬೇಕು ಏನು ಅಂತ. ಅದಷ್ಟು. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮಾತನಾಡಿದರು, ಭಾರತೀಯ ಜನತಾ ಪಕ್ಷದ ವಕ್ತಾರರು ಮಾತನಾಡಿದರು, ಅಡ್ವೊಕೇಟ್ ಮಾತಾಡಿದರು, ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾಡಿದರು. ಯಾವುದೇ ಪಕ್ಷ ಇರಲಿ, ಯಾವುದೇ ಇಲಾಖೆ ಇರಲಿ, ಆದರೆ ಸಂವಿಧಾನ ಕೂಡ ಮನುಷ್ಯತ್ವದ ಆಧಾರದ ಮೇಲೆ ಇರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಸಾಗಬೇಕಾಗಿದೆ. ನೋಡಿ, ಅಪರಾಧಿ ಅಂತ ರುಜುವಾತ್ ಆದರೂ ಕೂಡ ಒಂದು ದಿನ ಯಾಕೆ ಮೀಸಲಿಡ್ತಾರೆ ಅಥವಾ ಸಮಯ ಕೊಡ್ತಾರೆ ಅನ್ನೋದು ಅಂದರೆ ಮಾನವೀಯತೆ, ಹ್ಯುಮ್ಯಾನಿಟಿ ಇಸ್ ಅಲ್ಟಿಮೇಟ್ ಅಂಥ ಒಂದು ಕಾರುಣ್ಯ ಇರುತ್ತೆ ಅಲ್ವಾ. ಹೀಗಿರುವಾಗ ಈಗ ನಿಮಗೆ ನಿಮ್ಮ ಮಕ್ಕಳು ಮದುವೆಗೆ ಬಂದಿದ್ದಾರೆ, ನಮ್ಮ ಪೇರೆಂಟ್ಸ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಈ ಮನುಷ್ಯತ್ವವನ್ನು ಮರ್ತು ಬಿಟ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಏನು? ನಾನೇ ಹೀರೋ ಅಂತ ಅಂದುಕೊಂಡು ಮಾಡಿದ ಕೃತ್ಯ ಇವತ್ತು ವಿಲನ್ ಆಗಿದ್ದಾರೆ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪವರ್ ಸಿಕ್ಕಾಗ ಏನು ಬೇಕಾದರೂ ಮಾಡ್ಬೋದು. ಅದರಲ್ಲಿ ದುಡ್ಡು, ಅಧಿಕಾರ, ಶಕ್ತಿ, ಬೆಂಬಲಿಗರ ಸಹಕಾರ ಎಲ್ಲ ಅವ್ರು ಬೇಕಾಗಿದ್ದು ಎಲ್ಲವೂ ಸಿಗ್ತಾ ಇದೆ ಅಂದಾಗ
ಮಾಡಬಾರದು ಕೆಲಸವನ್ನು ಮಾಡಿದಾಗ ಮತ್ತೇನಾಗತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಈ ಪ್ರಕರಣ ಆಗಿದೆ ರೀ. ಅವರೊಬ್ಬ ದೊಡ್ಡ ನಾಯಕರು ಅನ್ನೋದ್ರಲ್ಲಿ ದೊಡ್ಡ ಸಮುದಾಯದ ನಾಯಕರಾಗೋ ಹೊರಹೊಮ್ಮುವ ನಿಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳಿದ್ವು. ಆದರೆ ಆ ನಾಯಕತ್ವದ ನೆಪದಲ್ಲಿ ಒಂದು ದುಷ್ಟರಾಗ್ಬಿಟ್ರಲ್ಲ, ಆ ನೋವು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಓಕೆ ಫೈನ್, ಲೆಟ್ಸ್ ಮೂವ್ ಆನ್. ಈಗ ಅವರ ಶಾಸಕ ಸ್ಥಾನಕ್ಕೆ ಏನಾದರೂ ಕುತ್ತು ಬರೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದ್ರ ವಿಚಾರವಾಗಿ ನಾವು ಚರ್ಚೆನ ಮಾಡೋಣ. ಜನಪ್ರತಿನಿಧಿ ಕಾಯ್ದೆಯ ಅನ್ವಯ ಶಾಸಕತ್ವ ಅನರ್ಹ ಆಗುತ್ತೆ, ಅನರ್ಹತೆ ಪಡೆದುಕೊಳ್ಳುತ್ತೆ, ಶಾಸಕ ಸ್ಥಾನಕ್ಕೆ ಕುತ್ತು ಬಂದೇ ಬರುತ್ತೆ. ಆಮೇಲೆ 2 ವರ್ಷ ಮೇಲ್ಪಟ್ಟ ಶಿಕ್ಷೆ ಆದರೆ ಖಂಡಿತವಾಗ್ಲೂ ಅದು ಇಮ್ಮಿಡಿಯೇಟ್ ಆಗಿ ಅಪ್ಲೈ ಆಗುತ್ತೆ. ಕ್ರಿಮಿನಲ್ ಕೇಸ್ನಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಅನರ್ಹರಾಗ್ತಾರೆ. IPC ಸೆಕ್ಷನ್ 302 120B ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಈಗ ಯಾವ ಆಧಾರವನ್ನು ಇಟ್ಕೊಂಡು ಅವರ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸೋಣ. ಮುಂದಿನ ಹಂತದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗೋ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾಹಿತಿ ಇದೆ. ಅದನ್ನು ನಮ್ಮ ಅಡ್ವೊಕೇಟ್ ಅವರ ಹತ್ರ ಖಂಡಿತವಾಗ್ಲೂ ಚರ್ಚೆ ಮಾಡಿ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋಣ. ತೀರ್ಪು ಬಂದ ತಕ್ಷಣವೇ ಶಾಸಕ ಸ್ಥಾನದಿಂದ ಅವರು ಅನರ್ಹರಾಗಬೇಕಾಗತ್ತೆ. ಶಿಕ್ಷೆ ಅನುಭವಿಸಿ ಹೊರಬಂದ ಮೇಲೆ 6 ವರ್ಷ ಚುನಾವಣೆಗೆ ಅವರು ಸ್ಪರ್ಧೆ ಮಾಡುವಂತಿಲ್ಲ. ದಿಸ್ ಇಸ್ ದ ಪಾಯಿಂಟ್. ಶಿಕ್ಷೆ ಅನುಭವಿಸಿ ಅವರು ಹೊರಗೆ ಬಂದ ಮೇಲೆ ಮತ್ತೆ 6 ವರ್ಷ ಚುನಾವಣಾ ರಾಜಕಾರಣದಲ್ಲಿ ಇರೋ ಹಾಗಿಲ್ಲ. ಅವರಿಗೆ ಈ ಕಳೆದ ಬಾರಿ ಕೂಡ ಅವರು ಚುನಾವಣೆ ಸ್ಪರ್ಧಿಸಿದ್ದು ಕೂಡ ಅವರು ಕ್ಷೇತ್ರಕ್ಕೆ ಬರುವಂತಿರಲಿಲ್ಲ, ಪ್ರವೇಶ ಇರಲಿಲ್ಲ ವಿನಯ್ ಕುಲಕರ್ಣಿ ಅವರಿಗೆ. ಆದರೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿ ಜಯಶಾಲಿ ಆಗಿದ್ರು. ಎಸ್, ಲೆಟ್ಸ್ ಮೂವ್ ಆನ್ ಟು ದ ಡಿಸ್ಕಷನ್. ಓಕೆ, ನಾನು ಇದೇ ವಿಚಾರವನ್ನು ಮಂಜುನಾಥ್ ಅವ್ರಿಗೆ ಕೇಳಿಕೊಂಡು ನೆಕ್ಸ್ಟ್ ನಾನು ಗೋವಿಂದರಾಜ್ ಅವ್ರನ್ನ ಮಾತನಾಡ್ತೀನಿ. ಈ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗೋ ಸಾಧ್ಯತೆ ಅತಿ ಹೆಚ್ಚಿದೆ ಅನ್ನೋದನ್ನ ಹೇಳಿದೆ. ಒಂದು ಪಾಯಿಂಟ್ಸ್ ನಮಗೆ ಸಿಕ್ಕಿದೆ, ತಾವು ಅದನ್ನು ಎಲಾಬ್ರೇಟ್ ಮಾಡಬೇಕು ಅಂತ ಬಯಸ್ತೀನಿ ನಾನು. ಹೌದು ನೋಡಿ, ಇದರಲ್ಲಿ ಇವತ್ತಿನ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯವರ ಪ್ರಕರಣದಲ್ಲಿ ಅತ್ಯಂತ ಗರಿಷ್ಠವಾದಂಥ ಪ್ರಮಾಣವಾದ ಶಿಕ್ಷೆ ಇರುವಂಥದ್ದು 302 302. 302 ಅಂದರೆ ಅದು ಕೊಲೆ ಪ್ರಕರಣ. ಇನ್ನು ತಾವೇ ಹೇಳಿದಾಗೆ 120B ಅದು ಒಳಸಂಚು, ಕೊಲೆಗೆ ಒಳಸಂಚು ಮಾಡುವಂಥದ್ದು. ಇದೆರಡು ಕ್ರಿಮಿನಲ್ ಕಾನ್ಸ್ಪಿರಸಿ. ಇದೆರಡು ಬಹಳ ಮುಖ್ಯವಾದಂಥ 2 ಪ್ರಕರಣಗಳಲ್ಲಿ ಅವ್ರ ಮೇಲೆ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಇದೆ, ಅದನ್ನು ನ್ಯಾಯಾಲಯ ಪರಿಗಣಿಸುತ್ತೆ. ಯಾವಾಗಲೂ ನ್ಯಾಯಾಲಯಗಳಲ್ಲಿ ತೀರ್ಪನ್ನು ನೀಡಿ ಶಿಕ್ಷೆಯನ್ನು ಕೊಡುವಾಗ ಅವರ ಮೇಲೆ ಇರುವಂತಹ ಪ್ರಕರಣಗಳು ಯಾವ್ಯಾವ ಸೆಕ್ಷನಲ್ಲಿದೆ ಅಂತ ನೋಡಿ, ಅದರಲ್ಲಿ ಯಾವುದು ಅತ್ಯಂತ ಗರಿಷ್ಠವಾದಂಥದ್ದು, ಯಾವುದು ಬಹಳ ಬೃಹದಾಕಾರವಾಗಿರುವಂಥದ್ದು ಅದನ್ನು ನೋಡ್ತಾರೆ. ಘೋರವಾಗಿದೆ ಅದನ್ನು ನೋಡಿ ಅದರ ಪ್ರಮಾಣದ ಶಿಕ್ಷೆಯನ್ನು ಮೊದಲು ತೀರ್ಮಾನ ಮಾಡಿ ಉಳಿದಂತೆ ಬೇರೆಯ ಸೆಕ್ಷನ್ಗಳಲ್ಲಿ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಭಾಳ ಮುಖ್ಯವಾಗಿ ಇದು 2016ನೇ ಇಸ್ವಿಯ ಪ್ರಕರಣ. ಜೂನ್ 15, 2015 ಅಂದರೆ ಇದು ಹಳೆಯ ಕಾನೂನೇ ಅಪ್ಲೈ ಆಗುತ್ತೆ. ಜುಲೈ 1, 2020 BNS ಅಪ್ಲೈ ಆಗಲ್ಲ, ಯಾಕಂದರೆ ಈ ಪ್ರಕರಣ ಪ್ರಾರಂಭವಾಗಿ FIR ಆಗಿ ಚಾರ್ಜ್ ಶೀಟ್ ಎಲ್ಲ ಆಗಿರುವಂಥದ್ದು 2016ರಲ್ಲಾದ್ರಿಂದ IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಅದರ ಆಧಾರದ ಮೇಲೆ ಆಗುವಂಥದ್ದು. ಇಲ್ಲಿ 302 ಜೊತೆಗೆ ಒಂದು ಸೆಕ್ಷನ್ 34 ಅಂತಿದೆ, ಕಾಮನ್ ಇಂಟೆನ್ಷನ್ ಅಂತ. ಕಾಮನ್ ಇಂಟೆನ್ಷನ್ ಅಂದರೆ ಈಗ 17 ಜನಕ್ಕೆ ಶಿಕ್ಷೆ ಪ್ರಮಾಣ ಈಗಾಗಲೇ ಎಷ್ಟು ಅನ್ನೋದು ನಾಳೆ ಗೊತ್ತಾಗುತ್ತೆ. ಈಗ ಅವ್ರನ್ನೆಲ್ಲ ಶಿಕ್ಷೆ ಅವ್ರಿಗೂ ಅದೇ ಪ್ರಮಾಣದಲ್ಲಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ? ಇಲ್ಲ, ಹಾಗೇನೂ ಇಲ್ಲ. ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ಕೊಡುವಾಗ 17 ಜನಕ್ಕೂ ಒಂದೇ ಶಿಕ್ಷೆಯನ್ನು ಯೂನಿಫಾರ್ಮ್ ಆಗಿ ಕೊಡಬೇಕು ಅಂತ ಏನೂ ಇಲ್ಲ, ಕೊಡಬಾರ್ದು ಅಂತನೂ ಇಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಅಪರಾಧವೂ ನಡೆದಾಗ ಅವರವರ ಕಾಂಟ್ರಿಬ್ಯೂಷನ್ ಏನಿದೆ, ಅವರ ಪಾತ್ರ ಏನಿದೆ ಅಲ್ಲಿ ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಪರಿಗಣಿಸ್ತಾ ಹೋಗುತ್ತೆ. ಈಗ ಆರೋಪಿ ನಂಬರ್ 14ಕ್ಕೆ ಹೆಚ್ಚಿನ ಶಿಕ್ಷೆ ಕೊಡ್ಬೋದು, 15ಕ್ಕೆ ಹೆಚ್ಚಿನ ಶಿಕ್ಷೆ ಕೊಡ್ಬೋದು, ಆರೋಪಿ 4, 5ಕ್ಕೆ ಕಡಿಮೆ ಶಿಕ್ಷೆ ಕೊಡ್ಬೋದು. ಕೋರ್ಟು ಅವರ ಪಾತ್ರವನ್ನು ಕೂಲಂಕುಷವಾಗಿ ಇಡೀ ಸಾಕ್ಷಿಗಳನ್ನು ನ್ಯಾಯಾಲಯ ಪರಿಗಣಿಸಿ ಯಾರ ಮೇಲೆ ಹೊಣೆಗಾರಿಕೆ ಜಾಸ್ತಿ ಇದೆ, ಯಾರ ಪಾತ್ರ ಜಾಸ್ತಿ ಇದೆ, ಇದರ ಈ ಉದ್ದೇಶ ಯಾರಿಗಿತ್ತು,
ಮೆನ್ಸ್ರಿಯಾ ಅಂತ ಕರಿತೀವಿ. ಹಾ. ನಾವೊಂದು ಯಾರಿಗೂ ದ್ವೇಷ ಐತಿ ಕೊಲೆ ಮಾಡೋದ್ರಲ್ಲಿ, ಯಾರಿಗೆ ಲಾಭ ಇತ್ತು ಅಥವಾ ಯಾರಿಗೆ ದ್ವೇಷ ಇತ್ತು, ಇದನ್ನೆಲ್ಲ ನ್ಯಾಯಾಲಯ ಪರಾಮರ್ಶೆ ಮಾಡಿ ಆ ನಂತರ ಶಿಕ್ಷೆಯನ್ನು ಪ್ರಕಟಪಡಿಸುತ್ತೆ. ಇಂಟೆನ್ಷನ್ ಅಂಡ್ ಡ್ರೈವ್. ಹೌದು, ಅದೇ ಏನು ಇಂಟೆನ್ಷನ್, ನೀವು ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದಾರಾ, ಆಕಸ್ಮಿಕವಾಗಿ ಆಗಿದೆಯಾ, ಅಥವಾ ಗೊತ್ತಿಲ್ಲದೆ ಅದರಲ್ಲಿ ಭಾಗಿಯಾಗಿದ್ದಾರಾ? ಕೆಲವು ಸಾರಿ ಗೊತ್ತಿರೋದಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ನಾವು ಒಂದು ಕೊಲೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದೇ ಇಲ್ಲ. ಅನೇಕ ಬೇರೆಯವ್ರ ಜೊತೆ ಒಬ್ಬ ಸ್ನೇಹಿತನಾಗಿ ಹೋಗಿರ್ತಾನೆ, ಅಲ್ಲೋಗಿ ನೋಡಿದ್ರೆ ಒಂದು ಕೊಲೆ ಆಗಿ ಇವನನ್ನು ಆರೋಪಿಯನ್ನಾಗಿ ಮಾಡಿರ್ತಾರೆ. ಆತನಿಗೆ ಯಾವುದೇ ಉದ್ದೇಶ ಇರಲ್ಲ, ಕಾಮನ್ ಇಂಟೆನ್ಷನ್ ಇರಲ್ಲ. ಇದನ್ನೆಲ್ಲ ಪರಿಗಣಿಸಿ ನ್ಯಾಯಾಧೀಶರು ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲಿ, ಇನ್ನು ತಾವು ಕೇಳಿದ ಹಾಗೆ 302 ಅಂತ ಬಂದಾಗ, ಕೊಲೆ ಅಂತ ಬಂದಾಗ ಗರಿಷ್ಠವಾದಂಥ ಶಿಕ್ಷೆ ಇರುವಂಥದ್ದು ಅಂದರೆ ಅತ್ಯಂತ ಮೊದಲನೇದು ಅಂದರೆ ಮರಣದಂಡನೆ. ಮರಣದಂಡನೆ ಕೊಡ್ಬೋದು. ಆದರೆ ಮರಣದಂಡನೆ ಕೊಡಬೇಕಾದ್ರೆ ಅಪರೂಪದ ಪ್ರಕರಣವಾಗಿರಬೇಕು. ಹಾಗಾದರೆ ತಾವೊಂದು ಪ್ರಶ್ನೆ ಕೇಳೋದು, ಹೇಗೆ ಅಪರೂಪದ ಪ್ರಕರಣ? ಅದೇ ಯಾವುದನ್ನ ಸರ್ ನೀವು ಅಪರೂಪದ ಪ್ರಕರಣ ಅಂತ ಪರಿಗಣಿಸೋದು ಹೇಗೆ ಹಾಗಾದರೆ ಅಂದಾಗ, ಇದು ನನ್ನ ಮುಂದೆ ಇರುವಂಥದ್ದು ಅಪರೂಪದ ಪ್ರಕರಣವೇ ಅಥವಾ ಒಂದು ಸಾಧಾರಣ ಕೊಲೆ ಪ್ರಕರಣವೇ ಎನ್ನುವಂಥದ್ದನ್ನ ಅಂದ್ರೆ ಒಬ್ಬ ಮನುಷ್ಯ ಇಲ್ಲ ಅಂದ್ಮೇಲೆ ಇಲ್ಲ, ಅದು ಸಾಧಾರಣ ಅಸಾಧಾರಣ ಅಂತ ಹೆಂಗೆ ಅಲ್ಲ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದೊಂದು ಜಸ್ಟ್ ಅದಕ್ಕೆ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹಾಗಾಗಿ ಹೇಗೆ ತೀರ್ಮಾನ ಮಾಡೋದು ಅಂದರೆ, ಅದು ಅಂತಿಮವಾಗಿ ವಿವೇಚನೆಗೆ ಬಿಟ್ಟಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಡಬೇಕು. ನ್ಯಾಯಾಧೀಶರಿಗೆ ಅನಿಸಿದರೆ, ಈಗ ನನ್ನ ಮುಂದೆ ಬಂದಿರುವಂಥ ಈ ಪ್ರಕರಣ ನನಗನ್ನಿಸ್ತಾ ಇದೆ ಇದು ಅಪರೂಪದಲ್ಲೊಂದು ಪ್ರಕರಣ ಅಂತ ಅನ್ನಿಸ್ತಾ ಇದೆ, ಇದಕ್ಕೆ ನಾನು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು. ಯಾಕೆಂದ್ರೆ ಶಿಕ್ಷೆಯನ್ನು ಕೊಡುವಾಗ ಸಮಾಜಕ್ಕೆ ನಾವು ಏನು ಸಂದೇಶವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ನ್ಯಾಯಾಧೀಶರು 360 ಡಿಗ್ರಿ ಡೈಮೆನ್ಷನ್ಸ್ ಅಲ್ಲಿ ಅವರು ಹೌದು, ನ್ಯಾಯಾಧೀಶರು ಅದನ್ನ ಯೋಚನೆ ಮಾಡ್ತಾರೆ. ನಾನೇನ್ ಕ್ಯೂರಿಯಾಸಿಟಿ ಹಾಗೆ ಇರಲಿ. ಐ ವಿಲ್ ಕಮ್ ಟು ಯು ಅಗೈನ್. ಎಸ್ ಸರ್, ಮತ್ತೆ ಅದರ ಪೂರ್ಣ ಭಾಗವನ್ನ ನಾನು ನಿಮ್ಮಿಂದ ಪಡೆದುಕೊಳ್ತೀನಿ. ಸರಿ. ಎಸ್, ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜು ಆರಂಭದಲ್ಲಿ ಹೇಳ್ತಾ ಇದ್ರು, ಹೌದು, ನ್ಯಾಯ ಯಾರಿಗೆ ಸಿಕ್ಕರೂ ಕೂಡ ಅದನ್ನು ನಾವು ಸ್ವಾಗತಿಸಬೇಕು, ಗೌರವಿಸಬೇಕು, ಮತ್ತು ವಿಧಿ ಇಲ್ಲ, ಅದು ನಮ್ಮ ಹಕ್ಕು ಕೂಡ ಕರ್ತವ್ಯ ಕೂಡ, ಹಾಗೆ ಮಾಡಲೇಬೇಕು. ಎಲ್ಲೋ ಅನಿಸ್ತೋದಿಲ್ವಾ, ನಿಮ್ಮ ಪಕ್ಷದ ಆಡಳಿತ ಬಂದ ಮೇಲೆ CBIಗೆ ವಹಿಸಲಾಯಿತು, ಆದರೂ ಇಷ್ಟು ವರ್ಷ ಆಯ್ತಲ್ಲ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಮಾತಿದೆ. ಅಂದರೆ ಇದು ಕೇವಲ ರಾಜಕಾರಣಕ್ಕೆ ಬಳಸುವಂಥ ಒಂದು ಅಸ್ತ್ರವಾ, ನಾವು ಅವ್ರ ಪರವಾಗಿ ಹೋರಾಡ್ತಾ ಇದ್ದೀವಿ ಅಂತ, ಅಥವಾ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ನಾವು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಈ ರೀತಿ ಮಾಡಿದ್ವಿ ಅಂತ ಅನ್ನೋದಕ್ಕೆ ಒಂದಿಷ್ಟು ಡಿಫ್ರೆನ್ಸಸ್ ಇರುತ್ತೆ. ನೀವು ಇದನ್ನ ಹ್ಯಾಕ್ ಸಮರ್ಥನೆ ಮಾಡ್ಕೊಳ್ತೀರಿ ಸರ್? ಇದು ಯು ಗಾಟ್ ಮೈ ಕ್ವಶನ್ ರೈಟ್? ಡೆಫಿನೆಟ್ಲಿ. ಇವತ್ತು ಇದು ಎಲ್ಲ ಒಂದು ಕಡೆ ಡಿಲೇ ಆಗಿದ್ದು, ಅದು ತನಿಖೆ ಹೀಗೇ ನಡಿಬೇಕು ಅನ್ನೋ ನಮಗೇನು ಗೊತ್ತಿರಲ್ಲ ಸರ್. ಯಾಕೆಂದರೆ ಒಂದು CBI ಒಂದು ಇಂಡಿಪೆಂಡೆಂಟ್ ಬಾಡಿ, ತನಿಖೆಗೆ ಏನು 2019ರಲ್ಲಿ ಏನು ವರ್ಗಾವಣೆ ಆಗುತ್ತಲ್ಲ, ಅಲ್ಲಿಂದ ಕೂಲಂಕುಷವಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ತನಿಖೆಯನ್ನು ಇಷ್ಟೇ ದಿನದಲ್ಲಿ ಮುಗಿದೋಗುತ್ತೆ, ಇಷ್ಟೇ ದಿನದಲ್ಲಿ ಮಾಡಬೇಕು ಅಂತ ಅಕಾರ್ಡಿಂಗ್ ಟು CBI ನಾಮ್ಸ್ ಏನಿದೆ ನಮಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ವಿಶ್ವಾಸ ಇದ್ದಿದ್ದೇನು ಅಂದರೆ, CBIಗೆ ಹ್ಯಾಂಡ್ ಓವರ್ ಆದರೆ ಒಂದು ಸರಿಯಾದ ಒಂದು ನ್ಯಾಯ ಸಿಗುತ್ತೆ ಆ ಕುಟುಂಬಕ್ಕೆ. ಕುಟುಂಬ ಬಂದು ಕೇಳ್ಕೊಂಡಿದ್ದು, ಅದ್ರ ಜೊತೆಯಲ್ಲಿ ಕೋರ್ಟಲ್ಲೂ ಕೂಡ ಏನು ರಿಟ್ ಹಾಕ್ಕೊಂಡಿದ್ರಲ್ಲ, ಅದರ ಆಧಾರದ ಮೇಲೆ ಕೊಟ್ಟಂಥದ್ದು. ಆ ಸಮಯದಲ್ಲೂ ಕೂಡ ನಾವು ಭಾಳ ಒತ್ತಾಯ ಮಾಡಿದ್ವಿ. ಅವಾಗೇನು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು CBI ಕೊಡಿ, ಉನ್ನತ ತನಿಖೆ ಮಾಡಿಸಿ. ಯಾಕೆಂದರೆ ಇರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಏನು ಮಾಡ್ತಾಯಿದ್ರು, ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಹೇಳ್ತಿ. ಅವತ್ತೇ ಕೂಡ ಆ ಕುಟುಂಬದವ್ರಿಗೆ ಅನುಮಾನ ಬಂದಿತ್ತು, ನಮಗೆ ನ್ಯಾಯ ದೊರಕಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಯಾಕೆಂದರೆ ಅವತ್ತು ಸಚಿವರಾಗಿದ್ದರಿಂದ ಒತ್ತಡದಿಂದಲೋ ಇಲ್ಲ ಅಧಿಕಾರಿಗಳ ಒಂದು ಆಮಿಷಗಳಿಂದಲೋ ಎಲ್ಲ ಒಂದು ಕಡೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರ ಕುಟುಂಬದವರು, ಅವರ ಶ್ರೀಮತಿಯವರು ಮಲ್ಲವ್ವ ಪ್ರಥಮವಾಗಿ ಕಂಪ್ಲೇಂಟ್ ಕೊಡುವಂಥದ್ದಾಗುತ್ತೆ. ತದನಂತರ ಮಲ್ಲವ್ವ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಅದು ವಾಪಸ್ ತಗೊಳ್ಳೋದಂಥ ಕೆಲಸಕ್ಕೂ ಪ್ರಯತ್ನ ಪಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ಅದಾದ ನಂತರ ಅವರ ತಾಯಿ ತುಂಗವ್ವ ಏನಿರ್ತಾರಲ್ಲ, ಇಲ್ಲ ಇದಕ್ಕೆ ನಂಗೆ ನ್ಯಾಯ ಬೇಕು, ನನ್ನ ಮಗನ ಹತ್ಯೆಗೆ ಒಂದು ನ್ಯಾಯ ಬೇಕು ಅನ್ನೋಂಥ ಕೇಳೋ ಕೆಲಸಕ್ಕೆ ಒಂದು ಪ್ರಯತ್ನ ಪಟ್ಟಾಗ ಕೋರ್ಟ್ಕಲ್ಲಿ ಹಾಕ್ಕೊಂಡು ತದನಂತರ ಏನು ಅಧಿಕಾರಕ್ಕೆ ಬಂದಂಥ ಆ ಸಮಯದಲ್ಲ ಒಂದು ದೊಡ್ಡ ಹೋರಾಟನೇ ಆಗುತ್ತೆ ಸರ್. ಧಾರವಾಡ ಅಂತ ಭಾಗದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನೇ ಈ ಮಟ್ಟದಲ್ಲಿ ಹತ್ಯೆ ಆಗುತ್ತೆ ಅಂತಂದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂತ ಹೇಳ್ಬಿಟ್ಟು ಅವತ್ತು ಹೋರಾಟಕ್ಕೆ ನಿಂತ್ಕೊಳ್ಳುತ್ತೆ. ಆ ಹೋರಾಟದ ಫಲವಾಗಿ ಇವತ್ತು ಅದು 9 ವರ್ಷ ಆಯಿತಾ 10 ವರ್ಷ ಅಂದ್ಕೊಳ್ಳೋಣ, ಒಟ್ಟಿನ ಕೊನೆಯದಾಗಿ ನ್ಯಾಯ ಸಿಕ್ಕಿತ್ತಲ್ಲ,
ಇದು ಮುಖ್ಯ ನಮಗೆ ಕಾಣ್ತಾ ಕರೆಕ್ಟ್. ಇರ್ತಕ್ಕಂಥ. ಅವ್ರ ತಾಯಿ ಕೂಡ ಇಲ್ಲ ಅಲ್ಲ, ಹೌದು, ಹಾಗಾಗಿ ಯಾಕೆಂದ್ರೆ ಬಹಳ ನೋವಾಗತ್ತೆ. ಇವರು ವಕೀಲ ಸಾಹೇಬ್ರು ಹೇಳ್ತಾ ಇದ್ರು, ಹೌದು, ಮಂಜುನಾಥ್ ಇವತ್ತು ಅವ್ರು ಕೇಳ್ಕೊಂಡ್ರೆ ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು, ಆ ರೀತಿಯಾದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಕಾನೂನಿನ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿಸ್ಕೊಬೋದು ಅಂತ ಅವ್ರ ತಲೆಯಲ್ಲಿ ಯೋಚನೆ ಇದ್ರೆ ಖಂಡಿತವಾಗ್ಲೂ ನಾನು ವಿರೋಧ ಮಾಡ್ತೀನಿ ಸರ್. ಯಾಕೆಂದರೆ ಅವತ್ತು ಕೂಡ ಯೋಗೇಶ್ ಗೌಡಂಗೆ ಸುಮಾರು 3 ಜನ ಮಕ್ಕಳಿರ್ತಾರೆ. ಅದು ಲಕ್ಷ್ಮಿ ಇರ್ಬೋದು, ಉದಯ್ ಇರ್ಬೋದು, ಉದಯ್. ಅರ್ಪಿತಾ. ಅವತ್ತು ಇನ್ನು ಸಮಾಜದಲ್ಲಿ ಅವರು ಇನ್ನು ಬೆಳಕನ್ನೇ ಚೆಲ್ಲಿರಲ್ಲ ಯಾವ ರೀತಿ ಬದುಕಬೇಕು ಅಂತ. ಇಂತಹ ಒಂದು ಇದರಲ್ಲಿ ಆ ಮಾನವೀಯತೆ ಅವತ್ತಿನ ದಿನ ಈ ಕುಲಕರ್ಣಿ ಕಾಣಲಿಲ್ವಾ? ಅವ್ರೇನು A1 ಆಗಿರ್ತಕ್ಕಂಥ ಬಸವರಾಜ್ ಇರ್ಬೋದು, A2 ಆಗಿರ್ತಕ್ಕಂಥ ವಿಕ್ರಮ್ ಬಳ್ಳಾರಿ ಇರ್ಬೋದು, ಹೌದು. ಕೀರ್ತಿ ಕುಮಾರ್ ಇರ್ಬೋದು, ಸಂದೀಪ್ ಸವದತ್ತಿ ಇರ್ಬೋದು, ವಿನಾಯಕ್ ಇರ್ಬೋದು, ಮಹಾಬಲೇಶ್ವರ್ ಅನಗಲ್ ಅಂತ, ಅದ್ರ ಜೊತೆಯಲ್ಲಿ ಉತ್ತರ ಭಾರತದ ಯಾರೋ ಇದ್ದಾರೆ ಅಂತ ನನಗೆ ಒಂದು ಇನ್ನು ಉಳಿದಂಥವರೆಲ್ಲ. ಈ ರೀತಿಯಾದ ಒಂದು ಪ್ರೀ ಪ್ಲಾನ್ ಮರ್ಡರ್ ಮಾಡಿಸೋದಕ್ಕೆ ಒಬ್ಬ ಸಚಿವನಾಗಿ ಇವತ್ತು ಜನರು ಕಾಪಾಡಬೇಕಂತ ವ್ಯಕ್ತಿ ಜನರನ್ನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ ನಿಮ್ಮ ಮನಸ್ಥಿತಿ ಯಾವತ್ತೂ ಇತ್ತು ಸರ್? ನಿಮಗೆ ನೋವು ಅನಿಸ್ಲಿಲ್ಲ ಅವತ್ತು? ಮಕ್ಕಳು ಅಂದಮೇಲೆ ಎಲ್ರಿಗೂ ಮಕ್ಕಳೇ ಸರ್, ತಾಯಿ ಮೇಲೆ ಎಲ್ರಿಗೂ ತಾಯಿ ಆದವಳೆ ಮಕ್ಳಿಗೆ ಜವಾಬ್ದಾರಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಿನಗೂ ಕೂಡ ಇವತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಅವತ್ತು ಕೊಲೆ ಮಾಡಿಸ್ಬೇಕು ಅನ್ನೋ ಪ್ಲಾನ್ ಮಾಡಿದಾಗ ನನಗೂ ತಾಯಿ ಇದ್ದಾರೆ, ನನಗೂ ಮುಂದೆ ಮಕ್ಕಳಿದ್ದಾರೆ, ಅವ್ರ ರೀತಿ ಯಾಕೆ ಕಾಪಾಡ್ಕೊಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ದಲೆ ನೀವು ನನಗೆ ದೌಲತ್ ಇದೆಯಾ, ಶಕ್ತಿ ಇದೆಯಾ, ಎಲ್ಲವೂ ಕೂಡ ನೀವು ಏನೋ ಮಾಡಿ ಅವ್ರನ್ನ ತುಳಿದಾಕಬೇಕು ಅನ್ನೋ ಲೆಕ್ಕಾಚಾರ ಮಾಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಇವತ್ತು ದೇಶದ ಜನತೆ ಮುಂದೆ, ರಾಜ್ಯದ ಜನತೆ ಮುಂದೆ ಇವತ್ತು ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಸರ್ ಒಂದು ಅವ್ರಿಗೆ ಇವತ್ತು ಅನಿಸ್ತಾ ಇದೆ ಕಣ್ಣೀರು ಹಾಕೋದು ಇನ್ನೊಂದು, ಇವತ್ತು ಮರುಗುವಂಥ ವಿಚಾರನೇ ಇಲ್ಲ ಸರ್. ತಪ್ಪು ಮಾಡಿದ್ಯಾ ಶಿಕ್ಷೆ ಅನುಭವಿಸು. ನೋಡಿ, ನಾನು ಇದೇ ಟೈಮಲ್ಲೇ ಒಂದು ಎಚ್ಚರಿಸೋ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ರಾಜಕಾರಣ ಅಂತ ಬಂದಾಗ, ದೊಡ್ಡ ದೊಡ್ಡ ನಾಯಕರು ಅಂತ ಅನ್ಸ್ಕೊಂಡಾಗ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನು ಯಾವುದೇ ಪಕ್ಷ ಇರ್ಬೋದು, ಇದು ಭ್ರಷ್ಟಾಚಾರಕ್ಕಿಂತ ಮಿಗಿಲಾದಂಥದ್ದು ಅಲ್ವಾ ಸರ್? ಖಂಡಿತವಾಗ್ಲೂ ನೀವು ಇದು ಈ ಟೈಮಲ್ಲಿ ಇಷ್ಟು ಕರೆಕ್ಟ್, ಇದ್ರಲ್ಲಿ ಏನು ಇಲ್ಲ ನಂಗೆ ನಿಮ್ಗೆ ಕೌಂಟರ್ ಅಟ್ಯಾಕ್ ಮಾಡಬೇಕು ಆ ಉದ್ದೇಶ ಏನಿಲ್ಲ. ಅಫ್ಕೋರ್ಸ್ ಒಂದು ಜೀವ ಹೋಗಿದೆ, ಒಂದು ಮನುಷ್ಯತ್ವದ ಕೊಲೆ ಆಗಿದೆ, ಅಹಂಕಾರ, ಒಂದು ದರ್ಪ, ಅದಕ್ಕೊಂದು ತಕ್ಕ ಶಿಕ್ಷೆ ಆಗ್ತಾ ಇದೆ, ಫೈನ್. ಆದರೆ ನಾವು ಚರ್ಚೆ ಮಾಡ್ತಿರೋ ಉದ್ದೇಶ ಈ ನೆಪದಲ್ಲೇ ನಾವು ಮತ್ತಷ್ಟು ಕಲ್ತ್ಕೊಳ್ಬೇಕಾಗಿದೆ. ಭ್ರಷ್ಟಾಚಾರಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥದ್ದು, ಇಂಥವನ್ನೆಲ್ಲ ಮಾಡಿದಾಗ ಅವರು ಕೂಡ ಪ್ರಯತ್ನ ಮಾಡಿದ್ರು, ಭಾರತೀಯ ಜನತಾ ಪಕ್ಷ ಸೇರ್ಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ರು. ಅಂದ್ರೆ ಇದನ್ನ ನಾವು ಮರ್ತು ಬಿಡ್ತೀವಿ, ಅದನ್ನ ಸ್ವಲ್ಪ ಜ್ಞಾಪಿಸ್ಕೊಂಡು ಹೋಗೋಣ ಅಂತ ರಿಮೈಂಡ್ ಮಾಡ್ತಾ ಇದ್ದೀನಿ. ರಾಜಕಾರಣಕ್ಕೂ ಮತ್ತೆ ಈ ಒಂದು ಹತ್ಯೆ ಮತ್ತೆ ಇದೆಯಲ್ಲ, ಅಲ್ಲ ಒಂದ್ ನಿಮಿಷ ಸರ್, ನೀವು ಹೇಳ್ದಂಗೆ ಭ್ರಷ್ಟಾಚಾರ ಖಂಡಿತ ಆಗ್ಬಾರ್ದು ಹಂಗಂತ ಹೇಳ್ಬಿಟ್ಟು ಹತ್ಯೆ ಮಾಡಿದವ್ರನ್ನ ನೀವು ಯಾವ ರೂಪದಲ್ಲಿ ನೋಡಕ್ಕೆ? ಇಲ್ಲ, ನಾನೇನ್ ಕೇಳ್ತಾ ಇದ್ದೀನಿ, ರಾಜಕೀಯ ವೈಷಮ್ಯದಿಂದ ಆಗಿರುವಂತ ಒಂದು ಕೊಲೆ ಇದು ಸರ್. ಈಗ ನೀವು ಅಲ್ಲಲ್ಲ, ರಾಜಕೀಯದಲ್ಲಿ ಇಡೀ ದೇಶದಲ್ಲಿ ಸರ್ ತುಂಬಾ ಜನ ಎಚ್ಚರಿಕೆ ಇದು. ಈಗ ನಮ್ಮ ಪಕ್ಷ ಆಡಳಿತದಲ್ಲಿರುವಾಗ ನಾವು CBI ಕೊಟ್ವಿ ಅಂತ ಹೆಮ್ಮೆಯಿಂದ ಹಾಕಿ ಬೀಗ್ತೀವೋ, ಹೆಮ್ಮೆಯಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸರ್. ಆ ಕುಟುಂಬಕ್ಕೆ ನ್ಯಾಯ ಸಿಕ್ಬೇಕು. ಅಲ್ಲ, ಕರೆಕ್ಟ್, ಅದು ಎಲ್ಲ ಟೈಮಲ್ಲೂ ಇರಬೇಕು ಅಂತ ಅಂದ್ರೆ ಮೋರ್ ಅವೇರ್. ಡೆಫಿನೆಟ್ಲಿ ಸರ್. ಆಯ್ತಾ, ಗಾಟ್ ಇಟ್. ಎಸ್, ಪುಷ್ಪ ಅವರೇ, ಮಲ್ಲಮ್ಮ ಅವರನ್ನು ಕೂಡ ಕಾಂಗ್ರೆಸ್ನ ರಾಜಕಾರಣಕ್ಕೆ ಸೇರಿಸ್ಕೊಳ್ತಾರೆ, ಅವ್ರ ಜೊತೆ ಚೆನ್ನಾಗಿರೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಒಬ್ಬ ತಾಯಿಗಿರೋ ಸಂಕಟ ಒಬ್ಬ ಹೆಂಡತಿಗಿಲ್ವಲ್ಲ ಅಂತ ಒಂದು ಆಲೋಚನೆ ಬರುತ್ತೆ ಆ ಟೈಮಲ್ಲಿ. ಅಂದ್ರೆ ಅದಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗ್ತಾರೆ. ನಿಮ್ಮ ಪಕ್ಷ ಅಂತ ಇದ್ದಾಗ, ಅಧಿಕಾರದಲ್ಲಿದ್ದಾಗ ಏನು ಇಷ್ಟೊಂದು ಮದ ಬರುತ್ತಾ ಅಂತ ನಾವು ಕೇಳಿದಾಗ ನಾವು ಪ್ರಶ್ನೆ ಮಾಡ್ತೀವಿ, ನಿಮಗೇನು ಅನ್ಸುತ್ತಾಗ? ಸರ್, ಮೊದ್ಲಿಗೆ ಅಲ್ಲ, ಈಗ ನಾವು ಹೇಳ್ತಾ ಇದೀವಿ ಅಧಿಕಾರದ ಮದ, ಸೊಕ್ಕು, ದೌಲತ್ತಿಂದ ಹಿಂಗೆಲ್ಲ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಅದಕ್ಕೆ ನಿಮ್ಮ ಉತ್ತರ ಏನು? ಸರ್, ಈಗ ಇದಕ್ಕೆ ನಾವು ಹಂಗ ನೋಡಕ್ ಹೋದ್ರೆ ಇವಾಗ BJP ಅವರು ಸ್ನೇಹ ಬೆಳೆಸಿರೋ ಪ್ರಜ್ವಲ್ ರೇವಣ್ಣ ಅವರಿಗೂ ಇಲ್ಲ, ಆ ಪ್ರಶ್ನೆಗೆ ಆಮೇಲೆ ಬರೋಣ. ನೋ, ಸಾರಿ ಮೇಡಮ್, ಐ ಆಮ್ ಆಸ್ಕಿಂಗ್ ಯು ದ ಡೈರೆಕ್ಟ್ ಕ್ವೆಶ್ಚನ್. ಫಸ್ಟ್ ಈ ಕ್ವೆಶ್ಚನ್ ಕೇಳಿದೆ, ಏನು ಕೇಳ್ತಾ ಇದ್ದೀನಿ, ಯಾವ ಕ್ವೆಶ್ಚನ್ ಕೇಳಿದೆ? ಅಧಿಕಾರ, ಮದ, ದೌಲತ್ತು, ಸೊಕ್ಕು, ಈ ಎಲ್ಲ ದುಷ್ಕೃತ್ಯಗಳಿಂದ, ರಾಕ್ಷಸ ಗುಣಗಳಿಂದ ಹಿಂಗ ಆಗ್ತಾ ಇದೆ ಅಂತ ನಾವ್ ಹೇಳ್ತಾ ಇದೀವಿ. ಅದಕ್ಕೆ ರಾಜಕಾರಣ ಒಂದು ದೊಡ್ಡ ವೇದಿಕೆ ಅಂತ ನಾವೆಲ್ಲ ಜನಸಾಮಾನ್ಯರು ಹೇಳ್ತಾರೆ, ನಾವು ಹೇಳ್ತಾ ಇದೀವಿ. ನಿಮ್ ಉತ್ತರ ಏನಿದಕ್ಕೆ? ನೋಡಿ, ಒಂದು ವೇಳೆ ವಿನಯ್ ಕುಲಕರ್ಣಿ ಅವರು ತಪ್ಪು ಮಾಡಿದ್ರೆ, ಏನ್ ಮೇಡಮ್ ಇನ್ನೊಂದ್ಸರಿ ಹೇಳಿ. ಒಂದು ವೇಳೆ ವಿನಯ್ ಕುಲಕರ್ಣಿ ಅವರು ತಪ್ಪು ಮಾಡಿದ್ರೆ ಪ್ರಪಂಚದಲ್ಲಿ ಅವರೊಬ್ಬರೇ ಮಾಡಿಲ್ಲ, ಸಾಕಷ್ಟು ಜನ ಈ ರೀತಿ ಇದೆ. ಇದಕ್ಕೆ ರಾಜಕೀಯ ಬಣ್ಣ ಲೇಪನ ಬೇಡ. ಅವರ ವೈಯಕ್ತಿಕವಾಗಿ ಏನೇನು ರಾಜಕೀಯದಿಂದನೇ ಇದಾಗಿರೋದು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಒಂದ್ ನಿಮಿಷ ಎಲ್ಲ ಯಾವ ಕಾರಣದಿಂದ? ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವೇನ್ ಹೇಳಿದ್ರಿ ಈಗ ತಾಯಿ ಮತ್ತೆ ಹೆಂಡತಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ರಾಜಕೀಯ ಮದವ ಅಂದ್ರೆ
ರಾಜಕೀಯ ಜಿದ್ದಿಗೆ ಕೊಲೆ ಆಗಿದೆ ಅನ್ನೋದು ಒಂದು ಕಡೆ ಅನ್ನೋದಾದ್ರೆ ಹೆಂಡತಿ ಹೋಗಿ ಇವ್ರ ಕಡೆ ಸೇರ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ ಇನ್ನೊಂದು ಕಡೆ. ಅಂದ್ರೆ ಹೆಂಡತಿಗೆ ಗೊತ್ತಿರ್ಲಿಲ್ವಾ ನನ್ನ ಗಂಡನ್ಗೆ ಈ ತರ Okay, ಒಂದು madam. ಇದಾಗಿದೆ ನಾನು ಅನ್ನೋದು? ನಾನೀಗ ಅಲ್ಲಿಗೆ ನನ್ನ ಪ್ರಶ್ನೆಗಳನ್ನು ಒಂದು ನಿಮಿಷ. ವಾಪಸ್ ತೆಗೆದುಕೊಂಡು ನಿಮಗೆ ಕೇಳ್ತೀನಿ. ಆಯ್ತು, ಹೆಂಡತಿ ತಾಯಿ ಎಲ್ಲ ಬಿಟ್ಬಿಡೋಣ. ಫಸ್ಟ್ ಕ್ವಶನ್ಗೆ ಉತ್ತರ ಹೌದ್ರಿ. ಒಂದು ಸಾರಾಸಗಟ ಹೇಳಕ್ಕಾಗತ್ತಾ? ಇದು ರಾಜಕೀಯ ವೈಷಮ್ಯದಿಂದ, ದ್ವೇಷದಿಂದ, ಮದದಿಂದ, ಅಧಿಕಾರ ದಾಹದಿಂದ, ಹಪಹಪಿತನದಿಂದ ನಮ್ಮ ರಾಜಕೀಯ ರಾಜಕಾರಣ ಅಂದ್ರೆ ಹಿಂಗಿದೆ ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರೋ. ನಿಮ್ಮ ಉತ್ತರ ಏನು? ಸರ್, ನನಗೆ ರಾಜಕೀಯದ ಬಣ್ಣ ಲೇಪನ ಬೇಡ. ಅವರು ವೈಯಕ್ತಿಕವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೋಡಿ, ಇವತ್ತಿನ ದಿವಸ ಅವರು ದೋಷಿ ಅಂತ ಇದು- ಪ್ರೂವ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ? ದೋಷಿ ಅಂತ ಪ್ರೂವ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ. ಆದ್ರೆ ಎಂಟಿನ ಇವರು ಎಂಟಿ ಇವ್ರ ಸೈಡ್ ಬಂದ್ರು, ತಾಯಿ ಅವ್ರ ಸೈಡ್ ಬಂದ್ರು, ಇದು ಬೇಡ. ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ನಾನು ಹೇಳೋದಿಷ್ಟೇ. ಅವ್ರು ಯಾವ ಕಾರಣಕ್ಕೆ ಅಲ್ಲಿ ವೈಯಕ್ತಿಕವಾಗಿ ಯಾವ ರೀತಿ ವೈಷಮ್ಯ ಬೆಳೆತಿತ್ತು, ರಾಜಕೀಯವಾಗೇ ಬೆಳೆದಿತ್ತ ಅಥವಾ ಬೇರೆ ಏನಾದ್ರೂ ಇಂಟೆನ್ಷನ್ ಬಿಹೈಂಡ್ ಮೈ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ರಾಜಕಾರಣ ಏನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದು ಜನಸಾಮಾನ್ಯರ ಮಾತಾಗಿದೆ. ನೀವು ಕೂಡ ರಾಜಕಾರಣ ಒಬ್ಬ ಮಹಿಳಾ ರಾಜಕಾರಣಿಯಾಗಿ ಈಗ ರಾಜಕಾರಣ ಏನಾದ್ರೂ ಮಾಡಿಸುತ್ತೆ ಅಂದ್ರೆ ರಾಜಕಾರಣದಲ್ಲಿರೋರ್ಗೂ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆಗಿದೆ. ಒನ್ ಮಿನಿಟ್ ಮೇಡಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಉತ್ತರ ಕೊಡಿ, ಆದ್ರೆ ಇಂಟೆನ್ಷನ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಭಾವನೆ ನಮ್ದು. ಹೇಳಿ ಸರ್, ಹೇಳಿ ಸರ್. ಈಗ ನೀವೊಬ್ಬ ಮಹಿಳಾ ರಾಜಕಾರಣಿಯಾಗಿ, ಒಬ್ಬ ಪಕ್ಷದ ವಕ್ತಾರರಾಗಿ ಹಿಂಗ್ ಬಂದಾಗ ಹೌದ್ರಿ ಅಂತ ಒಂದ್ ಮಾತು ಹೇಳೋಕೆ ಅಷ್ಟು ಕಷ್ಟ ಆಗುತ್ತಾ? ಇಲ್ಲ, ನಾನು ಹೌದ್ರಿ ಅಂತಲ್ಲ ಸರ್. ನೋಡಿ, ಇವಾಗ ದೋಷಿ ಆಗಿದ್ದಾರೆ. ನಾಳೆ ಯಾವುದೋ ಒಂದು ಸೈಟೇಷನ್, ನಾಳೆ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಥವಾ ಇನ್ನೂ ಬೇರೆ ಕೋರ್ಟ್ ನಿರ್ದೋಷಿ ಅಂತ ಆಗ್ಬೋದು. ಅವತ್ತಿನ ದಿವಸ ನೀವೇ ಇಲ್ಲಿ ಕೂರ್ಸ್ಕೊಂಡು ಮೇಡಮ್ ನೀವು ಸರ್ ಒಂದ್ ನಿಮಿಷ, ವಿನಯ್ ಕುಲಕರ್ಣಿ ಅವರ ಪರ ವಾದ ಮಾಡ್ತಾ ಇರುವಂತ ವಕೀಲರು ಏನ್ ವಾದ ಮಾಡ್ತಾ ಇದ್ದಾರೆ ಗೊತ್ತೇನೋ? ಹೇಳಿ ಸರ್. ಅವ್ರು ಏನ್ ವಾದ ಮಾಡ್ತಾ ಇದ್ದಾರೆ? ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ. ಅವ್ರು ನಿರಪರಾಧಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸರಿ ಸರ್, Please ಇವಾಗ understand the point. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಮೇಡಮ್. ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ, ಆದ್ರೆ ಏನ್ ನಡೀತಾ ಇದೆ? ಇಲ್ಲ ನೋಡಿ, ಎರಡು ಮಾತಿದೆ ಮೇಡಮ್. ಒಂದು ರಾಜಕಾರಣ, ಪಕ್ಷದ ಚಟುವಟಿಕೆ ಅಂತ ಬಂದಾಗ, ಚುನಾವಣೆ ಅಂತ ಬಂದಾಗ ವಾದ ಮಾಡೋದು ಬೇರೆ. ಆದ್ರೆ ಈ ಪ್ರಕರಣದಲ್ಲಿ ನೀವು ಯಾವ ರೀತಿ ವಾದ ಮಾಡ್ತಿದ್ದೀರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅವರ ಆಗುತ್ತೆ. ಅಪರಾಧಿಯಾಗಿ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತಾನೆ ನಾನು ಹೇಳ್ತಿದ್ದೀನಿ. ಮೇಡಮ್, ಅದನ್ನ ಸಣ್ಣ ಮಕ್ಕಳು ಹೇಳ್ತಾರೆ. ಅದಕ್ಕಲ್ಲ, ಅಪರಾಧ ಮಾಡಿದ್ರೆ ಅಂತ. ಒಂದು ವೇಳೆ ನಿಮಗೆ ನೋವಾಗಿದ್ರೆ, ಒಂದು ವೇಳೆ ಯೋಗೇಶ್ ಗೌಡ ಕೊಲೆ ಆಗಿದ್ರೆ ಅಂತ ಹೇಳಿದಂಗೆ ಆಯ್ತು ನೀವು ಹೇಳ್ತಾ ಇರೋದು. ಅದಕ್ಕೇನಾದ್ರೂ ಅನುಮಾನ ಇದೆಯಾ? ನನಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಸಹ ಅದು ಕೊಲೆ ಆಗಿರೋದಕ್ಕೆ ಅವರ ಕುಟುಂಬಕ್ಕೆ ನನ್ನ ಕಡೆಯಿಂದನೂ ಒಂದು ಇದನ್ನ ಸಲ್ಲಿಸ್ತೀನಿ. ಆದ್ರೆ ಅಲ್ಲಿ ಹೇಗ್ ನಡೆದಿದೆ ಅನ್ನೋದ್ರ ಬಗ್ಗೆ ಚಿತ್ರಣ ಗೊತ್ತಿಲ್ಲ. ಅಲ್ಲಿನ ಪೂರ್ತಿ ವೃತ್ತಾಂತವನ್ನ ನಾನು ಓದ್ಕೊಂಡ್ ಬಂದಿಲ್ಲ ಇಲ್ಲಿ ಸರ್, ಅಲ್ವಾ? ಸೊ ವ್ಯಕ್ತಿ ಅಪರಾಧ ಮಾಡಿದರೆ ದೋಷಿ ಅಂತ ತೀರ್ಪು ಕೊಟ್ಟಿದ್ರೆ ವ್ಯಕ್ತಿಗೆ ಶಿಕ್ಷೆ ಆಗಲಿ. ವೃತ್ತಾಂತ ಇದೆಯಲ್ಲ, 10 ವರ್ಷಗಳಿಂದ ನಡೆದಿರುವಂತಹ ಒಂದು ಘಟನೆ ಇದು. ಅದನ್ನೇ ಹೇಳೋದು ಸರ್, ಜನವರಿ ಹೇಳ್ತಾ ಇದ್ದೀನಲ್ಲ ಮೇಡಮ್, ಇಡೀ ರಾಜ್ಯ ಅಲ್ಲ, ಇದು ದೇಶದ ಗಮನ ಸೆಳೆದಿರುವಂತ ಪ್ರಕರಣ ಅಂತ ಸಾರಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ನೀವು ಈ ರೀತಿಯಾಗಿ ಹೇಳಿದ್ರೆ ಸರ್, ಒಂದ್ ಹೇಳ್ತೀನಿ, ರಾಜಕೀಯವಾಗಿ ಮಾಡಿದಾರ, ಜನರನ್ನ ಗಮನದಲ್ಲಿ ಇಟ್ಕೊಂಡು, ಯೋಗೇಶ್ ಗೌಡ ಅವರ ಕುಟುಂಬವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತನಾಡಬೇಕು ಸರ್. ಒಂದ್ ವೇಳೆ ರಾಜಕೀಯಕ್ಕಾಗಿ ಅವರು ಮಾಡಿದ್ರೆ, ಅವರು ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗ್ಲಿ. ನಮ್ಗೆ ನಮ್ಮ ಪಕ್ಷದ ಪರವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರನ್ನ ದೋಷಿ ಅಂತ ನಿರ್ಧಾರ ಮಾಡಿದೆ ಮೇಡಮ್. ಸರ್, ಅದನ್ನೇ ನಾನು ಹೇಳ್ತಿದ್ದೀನಿ, ಬೇಡ ಅಂತ ಪ್ಲೀಸ್ ಎನ್ಲೈಟನ್ ಅಸ್ ಆನ್ ದಿಸ್. ಇಲ್ಲ, ಆ ವಿಚಾರದಲ್ಲಿ ಒಂದೇನು ಅಂತಂದರೆ ಇನ್ನೂ ಆ ಸಂದೇಹ ಉಳ್ಕೊಂಡಿಲ್ಲ. ಅಪರಾಧಿಯೇ ನಿರಪರಾಧಿಯೇ ಅನ್ನುವಂಥ ಪ್ರಶ್ನೆ ಇಲ್ಲ. ಈಗ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದೆ. ಈ ನೋಡಿ, ಈ ನ್ಯಾಯಾಲಯದಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ಬಹಳ ಶ್ರೇಷ್ಠವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಒಂದು ಚೂರು ಅಪರಾಧವನ್ನು ಮಾಡಿದಾನ ಅಥವಾ ಇಲ್ವಾ ಅನ್ನುವಂಥ ಸಂದೇಹ ಬಂದರೆ ಆತನನ್ನು ಬಿಡುಗಡೆ ಮಾಡಬೇಕು. ಬೆನಿಫಿಟ್ ಆಫ್ ಡೌಟ್ ಅಂತ ಇದೆ. ಒಂದು ಸಣ್ಣ ಅನುಮಾನ ಬಂದರೂ ಸಾಕು, ಮಾಡಿರ್ಬೋದಪ್ಪ ಅಥವಾ ಇಲ್ಲದೆ ಇರ್ಬೋದು ಅಂತ ಅನಿಸಿದ್ರೆ ಬಿಡಬೇಕು. ಆ ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ಆದರೆ ಅದೇ ಶಿಕ್ಷೆಯನ್ನು ಕೊಡುವಾಗ ಕಾನೂನಿನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದಿದೆ. ಇಫ್ ದ ಅಲಿಗೇಷನ್ ಈಸ್ ಪ್ರೂವ್ಡ್ ಬಿಯಾಂಡ್ ಎನಿ ರೀಸನಬಲ್ ಡೌಟ್, ಯಾವುದೇ ಸಂದೇಹಕ್ಕೆ ಆಸ್ಪದ ಇಲ್ಲದೆ ಅಪರಾಧ ಸಾಬೀತಾದರೆ ಶಿಕ್ಷೆಯನ್ನು ಕೊಡಬೇಕು ಅಂತಿದೆ. ಬಿಯಾಂಡ್ ಎನಿ ರೀಸನಬಲ್ ಡೌಟ್. ಇಲ್ಲಿ ಈಗ ನಿನ್ನೆ ಮತ್ತು ಇವತ್ತಿನ ಎಲ್ಲ ಈ ಪ್ರಕರಣಗಳನ್ನು ಗಮನಿಸಿದಾಗ ನ್ಯಾಯಾಧೀಶರು ತೀರ್ಮಾನಕ್ಕೆ ಬಂದಿದ್ದಾರೆ, ಇಲ್ಲಿ ಅಪರಾಧ ಆಗಿದೆ,
ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಬಂದಿದೆ. ಈಗ ನಾವು ಅದ್ರ ಬಗ್ಗೆ ಯಾವುದೇ ಸಂದೇಹ ಇವತ್ತು ಕೂಡ ವಾದ ಪ್ರತಿವಾದ ನಡೆದಿದೆ. ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸುವ ನಿಟ್ಟಿನಲ್ಲಿ ದೃಷ್ಟಿ ಇಲ್ಲಿ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಆದರೆ ಮೇಡಮ್ ಹೇಳಿದ ಒಂದು ವಿಚಾರದಲ್ಲಿ ಹಾ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಡಮ್ ಹೇಳಿದರು ಮೇಲಿನ ನ್ಯಾಯಾಲಯಕ್ಕೆ ಹೋದಾಗ ಅಂತ. ಮೇಲಿನ ನ್ಯಾಯಾಲಯದಲ್ಲಿ ಇವರ ವಕೀಲರೇ ಖಂಡಿತ ವಾದ ಮಾಡೋದು ನಮ್ಮ ಕಕ್ಷಿದಾರರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಇವತ್ತು ಮಾಡಿದ್ರು, ಆ ವಾದ ಮಂಡಿಸಿದ್ರು, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಶಿಕ್ಷೆಯನ್ನು ಕಡಿಮೆ ಮಾಡಿ ಅಂತ. ಹಾಗಾದರೆ ಮೇಲ್ಗಡೆ ಹೈಕೋರ್ಟಿಗೆ ಹೋದಾಗ ಅಥವಾ ನಾಳೆ ಸುಪ್ರೀಂ ಕೋರ್ಟಿಗೆ ಹೋದಾಗ ಇದೇ ವಾದ ಮಂಡಿಸ್ತಾರ? ಇಲ್ಲ, ನಮ್ಮ ಕಕ್ಷಿದಾರರು ನಿರಪರಾಧಿ, ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತಲೇ ವಾದ ಮಾಡೋದು. ಆದ್ದರಿಂದ ಆ ದೃಷ್ಟಿಯಲ್ಲಿ ಮೇಡಮ್ ಹೇಳಿದಾಗೆ ಒಂದು ಏನಪ್ಪ ಅಂದರೆ, ಮೇಲಿನ ನ್ಯಾಯಾಲಯಗಳ ವಾದ ಬೇರೆ ಆಗುತ್ತೆ, ಇವತ್ತು ಈ ನ್ಯಾಯಾಲಯದಲ್ಲಿ ಇವತ್ತು ಮಾಡಿರೋ ವಾದ ಬೇರೆ ಆಗುತ್ತೆ. ಇದನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎನ್ಲೈಟ್ನಿಂಗ್ ಅಸ್. ಓಕೆ, ಈಗ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ, ಏನು ಮಾನವೀಯತೆಯಿಂದ ಕೇಳ್ತಾರೆ, ಹೌದಾ ಏನಾದರೂ ಹೇಳೋಕ್ಕಿದೆಯಾ ನಿಮಗೆ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾರೆ, ರೈಟ್ ಸರ್? ಅದೇ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾರೆ, ಶಿಕ್ಷೆ ಪ್ರಮಾಣವನ್ನು ಯಾಕೆ ಪ್ರಕಟ ಮಾಡಿಲ್ಲ ಅಂಥೇಳಿ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಅಂತಿಮ ಅವಕಾಶ ಏನಿದೆ ಅಂದರೆ, ವಿನಯ್ ಕುಲಕರ್ಣಿ ಅವರ ವಿರುದ್ಧ ಏನಾದರೂ ಪಿತೂರಿ ನಡೆದಿದೆಯಾ? ಹಾಗೆ ಅವರ ಒಂದು ಬೆಂಬಲಿಗರು ಅದನ್ನು ಕೂಡ ನೋಡೋಣ. ಈಗ ಮೇಲ್ನೋಟಕ್ಕೆ ದೋಷಿ ಅಂತ ಕನ್ಸಿಡರ್ ಆಗಿದೆ ಕೂಡ, ಮೇಲ್ನೋಟಕ್ಕೆ ಅಂತಲ್ಲ, ದೋಷಿ ಕೋರ್ಟ್ ಹೇಳಿದ ಮೇಲೆ ಅದು ಪಕ್ಕ ಖಚಿತ. ಆದರೆ ಈ ರೀತಿಯಾದಂಥ ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರ ಬೆಂಬಲಿಗರು ಈ ಮಾತನ್ನು ಹೇಳ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಪಡೆಯುತ್ತೆ ಪಡೆಯಲ್ಲ ಅನ್ನೋದನ್ನ ನೋಡೋಣ. ಶಿಕ್ಷೆ ಪ್ರಮಾಣ ಪ್ರಕಟ ಹೊತ್ತಲ್ಲೇ ಬೆಂಬಲಿಗರು ಈಗ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾಳೆಯೇ ಷಡ್ಯಂತ್ರ ಮಾಡಿದವರ ಹೆಸರನ್ನ ರಿವೀಲ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಏನೆಲ್ಲ ನಡೆಯುತ್ತೆ ರಾಜಕಾರಣ ಅಂತ ಹೇಳಿದಾಗ, ಅವರಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳಿದಾಗ, ಹಿಂಬಾಲಕರಿದ್ದಾರೆ ಅಂತ ಹೇಳಿದಾಗ, ಬೆಂಬಲಿಗರು ಇದ್ದಾರೆ ಅಂತ ಹೇಳಿದಾಗ, ಈ ಸಮಾಜದಲ್ಲಿ ರಾಜಕಾರಣದಿಂದ ಏನೆಲ್ಲ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹಾಕಿ ಅನ್ನೋ ವಿಚಾರಕ್ಕೆ ಈ ಪಾಯಿಂಟ್ಸ್ನ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಷಡ್ಯಂತ್ರ ಮಾಡಿದವ್ರನ್ನ ಹೊರಗೆಳಿತೇವೆ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅಂದರೆ ಈ ಕೋರ್ಟಿಗೆ ಹಾಗಾದರೆ ಅವ್ರ ಪ್ರಕಾರ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದಿ ಕೋರ್ಟ್ ಬುದ್ಧಿ ಇಲ್ವಾ ಅಂತ ಕೇಳಿದ ಹಾಗೆ ಪ್ರಶ್ನೆ ಆ ರೀತಿ ಇದೆ. ಹೈಕೋರ್ಟ್ನಲ್ಲೂ ಸ್ಟೇ ತರೋಕೆ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಹೊತ್ತಲ್ಲೇ ಈ ಒಂದು ಸುದ್ದಿ ಹೀಗೆ ಬರ್ತಾ ಇದೆ. ಅವ್ರ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜಸ್ಟ್ ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಇನ್ಫಾರ್ಮೇಶನ್. ನೇರವಾಗಿ ಕುಲಕರ್ಣಿ ಅವ್ರನ್ನ ಎದುರಿಸೋಕ್ಕಾಗಿಲ್ಲ, ಹೌದು ಬಿಡಿ, ಅವ್ರನ್ನ ಎದುರಿಸೋಕ್ಕಾಗಲ್ಲ, ಅವ್ರ ಅಧಿಕಾರದಲ್ಲಿದ್ದರು, ಷಡ್ಯಂತ್ರ ಮಾಡಿದವ್ರನ್ನ ಹೊರಗೆಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವ್ರ ಬೆಂಬಲಿಗರೇ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಲೆಟ್ಸ್ ಹಾವ್ ಅ ಲುಕ್. ಈ ಕೊಲೆ ಕೇಸ್ ಒಳಗೆ ವಿನಯ್ ಕುಲಕರ್ಣಿ ಅವರು ಯಾವುದೇ ರೀತಿಯಿಂದ ಈ ಕೊಲೆ ಕೇಸ್ ಒಳಗೆ ಅವ್ರದ್ದೇನೂ ಹುನ್ನಾರ ಇಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿ ಇದು ಮುಂದೆ ಬೆಳ್ಕೊಂಡು ಬಂದೈತಿ. ಈಗ 10 ವರ್ಷ ಆದರೂ ಇದೇ ರೀತಿ ಮುಂದುವರ್ಕೊಂಡು ಅವ್ರ ಹೆಸರಲ್ಲೇನ ಹಂಗೈತದ. ಆದ್ರೆ ಅವ್ರನ್ನ ತೇಜೋವಧೆ ಮಾಡಬೇಕು, ಅವ್ರನ್ನ ಹತ್ತಿಕ್ಬೇಕು, ತುಳಿಬೇಕು, ನಮ್ಮ ಭಾಗದಾಗ ಅಂಥ ಒಂದು ಪ್ರಭಾವಿ ಲೀಡರನ್ನ ಮಣ್ಣು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಈ ರೀತಿ ರಾಜಕಾರಣ ಕೈ ಜೋಡಿಸೈತಿ. ಜನಾರ್ದನ್ ರೆಡ್ಡಿ ಆಯಿತು, ಕೇಜ್ರಿವಾಲ್ ಅವರು ಆಯಿತು, ಹೀಗೆ ಇದೇ ಥರ ಒಂದು ಶಿಕ್ಷೆ ಆಗಿತ್ತು. CBI ಮತ್ತು ED ಒಂದು ಸಂಸ್ಥೆಯಿಂದ ಮಾಡಿದಂಥ ಕೇಸು, ಅದಕ್ಕೆ ಸ್ಟೇ ಸಿಕ್ಕು ಅವರು ನಿರಪರಾಧಿ ಆಗಿ ಹೊರಬಂದರು. ಅದೇ ರೀತಿಯಾಗಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬರು ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿಕೊಂಡು ಸ್ಟೇ ತೊಗೊಂಡು ಹೊರಬರ್ತಾರೆ. ನಿರಪರಾಧಿ ಆಗಿ ಅವರು ಹೊರಬರ್ತಾರೆ. ಹೀಗೂ ಇರುತ್ತೆ, ಹೀಗೂ ಉಂಟು ಅಂತ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಓಕೆ, ನಾಗರಾಜ್ ಸರ್, ಇಂಥ ಅನೇಕ ಪ್ರಕರಣಗಳು ನೋಡ್ತಿದ್ದೀರಿ. ರಾಜಕಾರಣ ಅಂತ ಹೇಳಿದಾಗ ಹೀಗಿರುತ್ತೆ, ಷಡ್ಯಂತ್ರ, ಪಿತೂರಿ, ಇವೆಲ್ಲ ರೆಡಿಮೇಡ್ ಆನ್ಸರ್ಗಳು ಇರ್ತವೆ. ಈಗ ಈ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋ ಟೈಮಲ್ಲಿ ಅವ್ರು ಹೇಳಿದ್ದಾರೆ, ದಟ್ಸ್ ಒನ್ ಪಾರ್ಟ್. ಓಕೆ, ಅದನ್ನು ನಾವು ಐ ಆಮ್ ನಾಟ್ ಫೋಕಸಿಂಗ್ ಮೋರ್, ಅದನ್ನೇನು ಫೋಕಸ್ ಮಾಡೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ. ನಾನು ಕೇಳ್ತಾ ಇರೋ ಪ್ರಶ್ನೆ, ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ, ಇಲಾಖೆ ತಪ್ಪೆಸಗಿದೆ ಅಂತ ಹೇಳಿದಾಗ ಅಲ್ಲಿ ಕೆಳ ಹಂತದ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಯಾಕೆ ಆಗಲ್ಲ? ಅವ್ರಿಗೆಲ್ಲ ಸಹಾಯ ಮಾಡಿದಾರಲ್ಲ ಆ ಟೈಮಲ್ಲಿ, ಹೌದು ನಿರ್ದೋಷಿ ಅಂತ, ಅವರಿಗೆ ಶಿಕ್ಷೆ ಆಗುತ್ತಾ? ಯಾಕಾಗಲ್ಲ? ಜಸ್ಟ್ ಈಗ ಇಷ್ಟೊತ್ತು ಮಾತಾಡಿದ ಕೇಳಿದೆ ನಾನು, ಯಾವುದೇ ಒಂದು ಅಪರಾಧ ಅಂತ ಹೇಳಿದ್ರೆ ಟಿಲ್ ಈಸ್ ಡಿಸೈಡೆಡ್ ಬೈ ದಿ ಕೋರ್ಟ್ ಕರೆಕ್ಟ್ ಆ್ಯಸ್ ಅನ್ ಅಪರಾಧಿ ಆರ್ ದಿ ಕಮಿಟೆಡ್ ದಿ ಅಫೆನ್ಸ್ ಆ್ಯಂಡ್ ಈಸ್ ಬೀನ್ ಕನ್ವಿಕ್ಟೆಡ್ ಅನ್ನೋವರೆಗೂ
ಅವನ ಆರೋಪಿ ಅಂತ ಹೇಳೋಕ್ಕಾಗಲ್ಲ, ಅಪರಾಧಿ ಅಂತ ಆರೋಪ ಹೇಳಕ್ಕಾಗಲ್ಲ, ಆರೋಪಿ ಅಂತ ಹೇಳಕ್ಕಾಗಲ್ಲ. ಅಪರಾಧಿ ಅಂತ ಹೇಳೋಕ್ಕಲ್ಲ, ಆರೋಪಿ ಅಂತ Correct. ಹೇಳ್ಬೇಕಂತ. ಈಗ ಅಪರಾಧಿ ಆಗಿದ್ದಾನೆ. ಹಾ. ಯಾಕೆ ಹೇಳಿದ್ರೆ ಮೋಟಿವ್, ಪ್ರಿಪ್ರೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ದಿ ಅಫೆನ್ಸ್ ಭಾಳ ವೆಲ್ ಇಂಜಿನಿಯರ್ಡ್ ಅಫೆನ್ಸ್ ಇದು. ಈ ಎಲ್ಲವನ್ನು ನಾವು ಒಂದು ಸರಪಳಿ ಆಕಾರದಲ್ಲಿ ಒಂದಕ್ಕೊಂದು ಕೊಂಡಿ, ಒಂದು ಎವಿಡೆನ್ಸ್ಗೆ ಇನ್ನೊಂದು ಎವಿಡೆನ್ಸ್ ಗಟ್ಟಿಯಾಗಿ ಇರುವಾಗೆ ನ್ಯಾಯಾಲಯದ ವೆಲ್ ಇಂಜಿನಿಯರ್ಡ್ ಅಂದ್ರೆ ಇಲ್ಲಿ ಸಂಚು ಅಂತ ಹೇಳ್ತಾ ಇದ್ದೀರಾ ನೀವು. ಎಕ್ಸಾಕ್ಟ್ಲಿ ದಟ್ ಇಸ್ ವೈ ಕಾನ್ಸ್ಪಿರಸಿ ಇದೆಯಲ್ಲ ಅಲ್ಲಿ. ಹಾ. ಅಲ್ಲಿಂದ ಅದನ್ನು ಗಟ್ಟಿಯಾಗಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು. ಅದಕ್ಕೆ ಚಾರ್ಜ್ ಶೀಟ್ ಅಂತ ಹೇಳ್ತೀವಿ. ಚಾರ್ಜ್ ಶೀಟಲ್ಲಿ ಯಾವುದು ಮುಖ್ಯ, ಸಾಕ್ಷಿ, ಬೇರೆ ಸಾಕ್ಷಿಗಳು ಇದ್ದಾವೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರ್ಬೋದು ಅಥವಾ ಫಾರೆನ್ಸಿಕ್ ಎವಿಡೆನ್ಸ್ ಇರ್ಬೋದು, ಓಕೆ, ಇವೆಲ್ಲವನ್ನು ಪರಿಗಣಿಸಿ ಒಂದಕ್ಕೊಂದು ತಾಳೆ ಆದರೆ ಇವನ್ ಐಔಟ್ ಆಫ್ ಡೌಟ್, ವಕೀಲರು ಹೇಳಿದರು, ಹಾ, ಐಔಟ್ ಆಫ್ ಡೌಟ್ ಇದ್ದರೂ ಕೂಡ ದಟ್ ಬೆನಿಫಿಟ್ ಹ್ಯಾಸ್ ಟು ಗೋ ಟು ದ ಅಕ್ಯೂಸ್ಡ್ ಅಂತಿದೆ. ಬಿಕಾಸ್ ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ಫೈಟ್, ಇಟ್ ಈಸ್ ಎ ಫೈಟ್ between the state and the accused. Accused has not only committed the offence against an individual, but it is offence considered to be got it. against the state. ಯಾಕೆಂದರೆ ರೆಫ್ಯಾಕ್ಟರ್ಸ್ ನೋಡಿ, ಅಂದ್ರೆ ಈಗ ನೀವು ಒಂದು ಇಲ್ಲಿ- ಸಿವಿಲ್ ಕೇಸ್ ತೊಗೊಂಡ್ರೆ ಹಾ ಸರ್, ಇಬ್ಬರು ಫೈಟ್ ಮಾಡ್ತಾರೆ, ಅವರಿಬ್ಬರ ಮಧ್ಯೆ ಇರ್ತದೆ. Correct. ಇದು ಕ್ರಿಮಿನಲ್ ಕೇಸು. ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಇನ್ ಡೆಮಾಕ್ರೆಟಿಕ್ ಸೆಟಪ್ ಆಗಲಿ, ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್, ಈಸ್ ಆನ್ ದಿ ಗೌರ್ಮೆಂಟ್. ಅದಕ್ಕೆ ಸ್ಟೇಟ್ ವರ್ಸಸ್ ಸೋ ಅಂಡ್ ಸೋ ಅಂತ. ಈಗ ಸ್ಟೇಟ್ ನಾನಲ್ಲ. ಸೋ ಅಂಡ್ ಸೋ. ಅವನು ಸತ್ತವನಲ್ಲ, ಹೌದು, ಅದು ಸ್ಟೇಟಿನ ಜವಾಬ್ದಾರಿ. ಎಸ್, ಸ್ಟೇಟಿನ ಏಜೆನ್ಸಿ ಯಾರು ಟು ಎನ್ಫೋರ್ಸ್ ದಿ ಲಾ? ಪೊಲೀಸ್. ಪೊಲೀಸ್ ಅವರು ಕೂಡ ಅಷ್ಟೇ ನಿಯತ್ತಾಗಿ ಕೆಲಸ ಮಾಡಬೇಕಂತ ಐ ಕೋಟೆಡ್ 3 ಪಿಲ್ಲರ್ಸ್. ಇವರು ಬೇಸಿಕಲಿ ಏನು, ಇವರು ಲಾ ಮೇಕರ್ಸ್. ಹೌದು. ಯಾರು ಮಾಡ್ತಾರೆ ಅಲ್ಲ? ಲೆಜಿಸ್ಲೇಚರ್ ಹೌದು. ಮಾಡ್ತಾರೆ. ವಾಸ್ ಇ ನಾಟ್ ಎ ಪರ್ಸನ್ ರೆಸ್ಪಾನ್ಸಿಬಲ್ ಟು ಮೇಕ್ ದಿ ಲಾ? ಶಾಸಕರ ಜವಾಬ್ದಾರಿ ಆಗಿತ್ತು. ಬೇಲಿನೇ ಎದ್ದು ಒಲೆ ಮೇಯ್ದಾಗೆ. ಅವ್ರು ಏನಕ್ಕೆ ಮಾಡ್ತಾರೆ? ಓಕೆ, ಅಂದ್ರೆ ತಪ್ಪು ಮಾಡಿದರೆ ಕೇಳಿ, ಗಮನ ತಪ್ಪು ಬರುತ್ತೆ. ಮಾಡಿದರೆ ಪನಿಷ್ಮೆಂಟ್ ಇರಬೇಕು ಅಥವಾ ಸ್ಯಾಂಕ್ಷನ್ಸ್ ಇರಬೇಕು, Yes, ಅಂದರೆ ದಂಡ ಹಾಕೋದಿರಬೇಕು ಅಥವಾ ಶಿಕ್ಷೆ yes. ಇರಬೇಕಂತ. ಅವರೇ got it. ಮಾಡಿದ್ಲಾ? yes, yes. ನಾನು ಮಾಡಿದ್ದಲ್ಲ. Correct. ಅವರು ಆ ಪೊಸಿಷನಲ್ಲಿ ಇದ್ದಾರೆ. Yes, ಅಂಥವರು thank you. ಯಾರು ಕಾಪಾಡಬೇಕು ಜನನ್ನ, ಸ್ಟೇಟ್ ಇಸ್ ಅವಾಗ ಇದು ಅಷ್ಟು ರೆಸ್ಪಾನ್ಸಿಬಿಲಿಟಿ. consider ಆಗಕ್ಕಾಗಲ್ಲ. ಇವನು ಒಬ್ಬ ಇಂಡಿವಿಜುವಲ್, Got it, got it. ಅವನ್ನ Thank ಪ್ರೊಟೆಕ್ಟ್ you, sir. ಮಾಡೋರೇ ಇವ್ರನ್ನ ಕೊಲೆ ಮಾಡಿದರೆ Yes, sir. ವೇರ್ ಇಸ್ ದಿ ಎಂಡ್? Yes, ಎಲ್ಲಿ yes, sir. ಹೋಗ್ಬೇಕು? I got it. ತುಂಬಾ ಇದು ಮಾರ್ಮಿಕವಾಗಿ ಚೆನ್ನಾಗಿ ಒಂದಾದ್ರೆ Yes. ಲೆಜಿಸ್ಲೇಚರ್ ಇದು ಜುಡಿಷಿಯಲ್ ಡ್ಯೂಟಿ ಏನು? ಹಾ. ಟು ಅಪ್ಹೋಲ್ಡ್ ದಿ Correct. ಮೆರಿಟ್ಸ್ ಆಫ್ ದಿ ಲಾ, ಮೆರಿಟ್ಸ್ Merits ಆಫ್ of ದಿ the law. ಎವಿಡೆನ್ಸ್. Upper. Merits of the evidence, does it fit into any of the provisions of Evidence Act Got it. which complies and thereby you can rely upon it ಅಂತ ನೋಡಿ ಎಕ್ಸಾಮಿನ್ ಮಾಡಿ, ಬೇಲಿನೇ ಎದ್ದು Thorough ಲಾ ಮೇಕರ್ಸ್ ಹೇಗಿರುವಾಗ ಹೌದು, ಅದನ್ನ ಕನ್ಸಿಡರ್ ಥರೋ ಮಾಡಕ್ಕಾಗಲ್ಲ ಅಂತ ಅವರ ಎಕ್ಸಾಮಿನೇಷನ್ ಸಾರಾಂಶ. ಮಾಡಿ Yes, ಎಲ್ಲ ಆಸ್ಪೆಕ್ಟ್ಸ್, yes, 302 ಇರ್ಬೋದು, 120B ಇರ್ಬೋದು, yes. ನಂತರದಲ್ಲಿ Yes, sir, got it. ಅನ್ಲಾಫುಲ್ ಅಸೆಂಬ್ಲಿ ಮತ್ತೆ Yes, sir, yes, sir, I need to ಕಾಮನ್ wind up. ಇಂಟೆನ್ಷನ್ Yeah. ಇರ್ಬೋದು, ನಂತರದಲ್ಲಿ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇರ್ಬೋದು. Yeah. ಈ ಎಲ್ಲವನ್ನು Thank you, ಕೂಡ sir. Thank you so ಅವರು much. ಅಲ್ಲಗಳಿದಲ್ಲ, ಎಲ್ಲೂ ಕೂಡ ಲೂಪ್ ಹೋಲ್ಸ್ ಕೊಟ್ಟಿಲ್ಲ. ಕೊಟ್ಟಿಲ್ಲ. Yes. There is no scope for any. Got it, Nagaraj sir. Thank you. Appeal. Thank you so much. Thereby, Yes, sir. it is a clear case of verdict. Yes. Last Verdict with due consideration. Yes, sir, ಇದೇನು yes, sir. ನೆನ್ನೆ ಅಪರಾಧ ಆಯಿತು, ಇವತ್ತು ನೀನು ಜೈಲಿಗೆ ಹೋಗೋ, ನೀನು ಸಾಕ್ಷಿ ಇದಿದೆ ಅಂತೇಳಿ ಹೇಳಿ ಕಳಿಸಿದ್ದಾರೆ. correct. Yes. Yes. ಪ್ರೊಲಾಂಗ್ಡ್ ಹೌದು. ಟ್ರಯಲ್, It took time. ಲಾಟ್ ಆಫ್ ಟೈಮ್. Yes. Hurried, Yes. there is a saying, hurried is buried ಅಂತ. Hurried is buried. But though it is delayed, it is not denied. Denied. That we have to. Got it, sir. Thank you. ಎಸ್, ಚುಟುಕಾಗಿ ಒಂದು 10 ಸೆಕೆಂಡ್ಸಲ್ಲಿ ನೀವು ಉತ್ತರ ಕೊಡಬೇಕು. ಈಗ ವಿನಯ್ ಕುಲಕರ್ಣಿ ಅವರ ಪರವಾಗಿ ವಾದ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಪೇರೆಂಟ್ಸ್ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ಹೇಳಿ, ಆ ವಾದಕ್ಕೆ ಏನಾದರೂ ಫಲ ಸಿಗೋ ಸಾಧ್ಯತೆ ಇದೆಯಾ ಶಿಕ್ಷೆ ಪ್ರಮಾಣದ ವಿಚಾರದಲ್ಲಿ? ನೋಡಿ, ಕಾನೂನಲ್ಲಿ ಹಾ. ಅದನ್ನೆಲ್ಲ I need to wind up. ಹಾ. ಕಾನೂನಲ್ಲಿ ಅದನ್ನೆಲ್ಲ ಪರಿಗಣಿಸುವಂತ ಅವಶ್ಯಕತೆ ಇಲ್ಲ. ಓಕೆ. ನ್ಯಾಯಾಧೀಶರು ಅದನ್ನು ಪರಿಗಣಿಸಿ ಅದರ ಮೇಲೆ ತೀರ್ಪಂತೀರ. ಅದು ಕೊನೆಯದಾಗಿ ಅಂತಿಮವಾಗಿ ಹೇಳಬೇಕು ಅಂದ್ರೆ ಆಯಾ ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ವಿವೇಚನೆ ಅವ್ರಿಗೆ ಏನ್ ಅನ್ಸುತ್ತೋ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗಳಿಗೂ ವ್ಯತ್ಯಾಸ ಇರುತ್ತೆ, ಭಾವನೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಜಡ್ಜ್ ಇಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀರಿ. ಹೌದು, ಅಲ್ಟಿಮೇಟ್ ಅದು ಅವ್ರಿಗೆ ಬಿಟ್ಟಿದ್ದೆ ಹೊರತು ಕಾನೂನಲ್ಲಿ ಅದನ್ನೆಲ್ಲ ಪರಿಗಣಿಸಿ ತೀರ್ಪು ಕೊಡಬೇಕು ಅಂತಿಲ್ಲ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಯುವರ್ ವರ್ಡ್ಸ್. ಓಕೆ ಸ್ನೇಹಿತರೆ, ಎಷ್ಟೇ ಸಮಾಚಾರ ಏನು ಅಂತ ಹೇಳಿದ್ರೆ, ಯಾರು ಏನೇ ಮಾಡಿದರೂ ಕೂಡ ಕಾನೂನು ಅಂತಿದೆ. ಹೀಗಾಗಿ ತಡ ಆದರೂ ಕೂಡ ಪರವಾಗಿಲ್ಲ, ಆದರೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸ ಇರಲಿ ಅಂತ ಹೇಳ್ತಾ ಈ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ್ ಸೂರ್ಯ, ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.